ಓಕೆ, ಕ್ವಾಲಿಫೈ ಟು ಎಲ್ಲ ಸಿದ್ಧತೆಯಲ್ಲಿ. ಲೆಟ್ ದ ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, 5, 4, 3, 2, 1. Let's play. ಉತ್ತಮವಾದಂತಹ ಎಸ್ತ ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಕ್ವಾಲಿಫೈಯರ್ 2 ನಡೀತಾ ಇದೆ. ಏಕದಂತ ವರ್ಸಸ್ JM ವಾರಿಯರ್ಸ್ ತಂಡ. ಈಗಾಗಲೇ CR7 ಅಫಿಷಿಯಲ್ ಆಸಿಫ್ ಬಾಯ್ ಅವರ ಒಂದು ಮಾಲೀಕತ್ವದ CR7 ಬಲವಾದ ಮನವಿ. ವಿಕೆಟ್ ಪತನವಾಗ್ತಾ ಇದೆ. ದ ಬಿಗ್ ಫಿಶ್ ಇಸ್ ಇನ್ ದ ಬಾಸ್ಕೆಟ್. ರಿತೇಶ್ ಮೈಸೂರು ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಸೆಂಚುರಿ ಸ್ಟಾರ್. ಇವತ್ತು ಯಾವುದೇ ತನ್ನ ಖಾತೆಯನ್ನ ತೆರೆಯದೆ ವಾಪಸ್ ಪೈಲಿನ ಹಾದಿಯನ್ನ ಹಿಡಿತಾ ಇದ್ದಾರೆ. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ಏಕದಂತ ತಂಡ ರಿತೇಶ್ ಅವರ ರೂಪದಲ್ಲಿ. ರಿತೇಶ್ ಅವರ ಸ್ಥಾನವನ್ನು ತುಂಬಲು 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ AB ದಾಸ್. ಮೊದಲನೆಯ ಓವರ್ನಲ್ಲಿ ಮತ್ತೊಮ್ಮೆ ಜಯಂತ ತನ್ನ ಆಕ್ರಮಣಕಾರಿ ಬೌಲಿಂಗ್ ಶೈಲಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಅನ್ಲಕ್ಕಿ ಅಂತ ಹೇಳ್ಬೋದು ರಿತೇಶ್ ಅವರಿಗೆ. ಬ್ಯಾಡ್ ಲಕ್ ಕೂಡ ಆಗಿದೆ. ವಾಟ್ ಇಟ್ ಹ್ಯಾಪನ್ಸ್ ಇನ್ ಕ್ರಿಕೆಟ್. ಕಾದು ನೋಡಬೇಕು ಈಗ ರಿತೇಶ್ ಅವರ ಸ್ಥಾನವನ್ನು ತುಂಬಲು ಸ್ಫೋಟಕ ಬ್ಯಾಟ್ಸ್ಮನ್ AB ದಾಸ್. ಮತ್ತೊಮ್ಮೆ ಜಯಂತ್, ಎಡಗೈ ದಾಂಡಿಗ AB ದಾಸ್. ಈಗಾಗಲೇ ಫೈನಲ್ ಪಂದ್ಯಕ್ಕೆ ಎಲ್ಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮ ಸಂಘಟಕರು. ಗ್ರ್ಯಾಂಡ್ ಫಿನಾಲೆ ಈ ಒಂದು ಪಂದ್ಯ ಮುಗಿದ ತಕ್ಷಣ ಡ್ರೀಮ್ ಡಿಫೆಂಡರ್ಸ್ ಈಗಾಗಲೇ ಫೈನಲ್ ಟಿಕೆಟ್ ಅನ್ನ ಖಚಿತಪಡಿಸಿಕೊಂಡಿದೆ ಮುರಳಿ ಅವರ ನಾಯಕತ್ವದಲ್ಲಿ. ಮತ್ತೊಮ್ಮೆ ಜಯಂತ್ ಟು ದಾಸ್. ಬಿಗ್ ಸ್ವಿಂಗ್. ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ. ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಮತ್ತೊಂದು ಲಾಫ್ಟೆಡ್ ಶಾಟ್ ಹೊಡೆಯಲು ಪ್ರಯತ್ನ. ಡಾಟ್ ಬಾಲ್. ಮೊದಲನೇ ಓವರ್ನ ಪ್ರಗತಿಯಲ್ಲಿ ಯಾವುದೇ ರನ್ನಲ್ಲಿದೆ, 1 ವಿಕೆಟ್ ನಷ್ಟ. ಈ ಬಾರಿ ಎಡ್ಜ್ ಆಗಿದೆ, ಬಟ್ ವಿಕೆಟ್ ಕೀಪರ್ ಕೈಯಲ್ಲಿ. ಮತ್ತೊಂದು ಡಾಟ್ ಬಾಲ್. ಓವರ್ನ ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಓವರ್. ಜಯಂತ್ ಈ ಬಾರಿ ಎಳೆದು ಬಾರಿಸಿದ್ದಾರೆ ವೈಡ್. ಓ ಮೈ ಗಾಡ್, ಒಳ್ಳೆಯ ಪ್ರಯತ್ನ ಪವನ್ ಅವರಿಂದ. ಒಂದು ಕ್ಷಣದಲ್ಲಿ ಕೈಯಲ್ಲಿದ್ದಂತ ಚೆಂಡು ಸ್ಲಿಪ್ ಆಗಿದೆ. ಬಟ್ ಬ್ಯಾಕ್ ರನ್ನಿಂಗ್ ಕ್ಯಾಚಸ್ ಆರ್ ಆಲ್ವೇಸ್ ಡಿಫಿಕಲ್ಟ್. ವೆಲ್ ಟ್ರೈಡ್ ಪವನ್. 1 ಓವರ್ಗಳ ಮುಕ್ತಾಯಕ್ಕೆ 1 ರನ್ಗಳು, 1 ಹುದ್ದರಿಯ ನಷ್ಟಕ್ಕೆ. ಟಾಸ್ ಅನ್ನ ಗೆದ್ದು ಎಲ್ಲೋ ಒಂದು ಬದಿಯಲ್ಲಿ ಪ್ರಥಮ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇನ್ನೇನು ಲೈಟ್ಸ್ ಕೂಡ ಆನ್ ಆಗಲಿದೆ. ಒಂದು ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ರಾಜಾ ಸಾಲಿಗ್ರಾಮ್. ಬಟ್ ಆ ಒಂದು ನಿರ್ಧಾರಕ್ಕೆ ತಕ್ಕಂತೆ ಒಂದು ಪಾರ್ಟ್ನರ್ಶಿಪ್ ನ ಅವಶ್ಯಕತೆ ಇದೆ. ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಬೇಕಾಗತ್ತೆ. ಬಂದ ತಕ್ಷಣವೇ ರನ್ಗಳನ್ನು ಬಾರಿಸುವುದು ಅಷ್ಟು ಸುಲಭವಲ್ಲ.
ಎರಡನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ನಲ್ಲಿ ಪೇಟಿಎಂ ಮಂಜು ಸತತವಾಗಿ ಹಿಂದಿನ 2 ಪಂದ್ಯಗಳಲ್ಲಿ 2 ಪಂದ್ಯ ಪುರುಷೋತ್ತಮ ಬಹುಮಾನ ಪಡೆದಂತ ಆಟಗಾರ ಪೇಟಿಎಂ ಮಂಜು. ಈಗಾಗಲೇ ಕೋಲ್ಡ್ ಫೈರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ ಸಮಯ ಕೋಲ್ಡ್ ಫೈರ್ ಹಾಗೂ ಫೈರ್ ಬಾಲ್ ಎಲ್ಲ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಂಘಟಕರು. ಒಂದು ಸುಂದರವಾದಂಥ ಆಕರ್ಷಕವಾದಂಥ ಮೈದಾನದಲ್ಲಿ ಸುಂದರವಾದಂಥ ವೇದಿಕೆಯನ್ನ ಸಜ್ಜುಪಡಿಸಿದ್ದಾರೆ. ಈಗಾಗಲೇ ನಾವು ನೋಡ್ಬೋದು ಕ್ರಿಸ್ಟಲ್ ಟ್ರೋಫಿ ತುಂಬಾ ಮಿಂಚ್ತಾ ಇದೆ ಕಣ್ಣಿಗೆ. ಯಾವ ತಂಡದ ಪರ ಪಾಲಾಗಲಿದೆ ಕಾದು ನೋಡಬೇಕಾಗಿದೆ. ಪೇಟಿಎಂ ಮಂಜು ಮತ್ತೊಂದು ಉತ್ತಮವಾದಂತಹ ಹಸ್ತ. ಎಲ್ಲೋ ಒಂದು ಬದಿಯಲ್ಲಿ ಚೆಂಡನ್ನ ಗುರುತಿಸಲಿ ಕೊಂಚ ವಿಫಲರಾಗ್ತಾ ಇದ್ದಾರೆ ಎ ಬಿ ದಾಸ್. ಜಂಗ್ ಶಿವ ಅವರು ಕೊಂಚ ಸಲಹೆಯನ್ನ ನೀಡ್ತಾ ಇದ್ದಾರೆ ಎ ಬಿ ದಾಸ್ ಅವರಿಗೆ. ನಾಕ್ಔಟ್ ಪಂದ್ಯ. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸೆಮಿಫೈನಲ್ ಆರ್ ಅ ಕ್ವಾಲಿಫೈಡ್ ಟು. ವಾಟ್ ಅ ಬಾಲಿಂಗ್ ದಿಸ್ ಈಸ್. ಹಿಂದಿನ ಓವರ್ನಲ್ಲಿ ಜಯಂತ್, ಈಗ ಮತ್ತೊಮ್ಮೆ ಪೇಟಿಎಂ ಮಂಜು ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಗಳನ್ನ ಪ್ರಥಮ ಹಂತದಲ್ಲೇ ಬ್ಯಾಕ್ ಫುಟ್ಗೆ ತಳ್ತಾ ಇದ್ದಾರೆ ಪೇಟಿಎಂ ಮಂಜು. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ಲಾಫ್ಟೆಡ್ ಶಾಟ್, ಗಾಳಿಯಲ್ಲಿ ಚೆಂಡು, ಕೆಂಚನ ಕೈಯಲ್ಲಿ ಸುಲಭವಾದ ಕ್ಯಾಚ್ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಕೆಂಚ. ಮತ್ತೊಂದು ಉದ್ದರಿಯ ಪತನ. 1 ರನ್ಗಳಿಗೆ 2 ವಿಕೆಟ್ ನಷ್ಟ. ಎ ಬಿ ದಾಸ್ ಅವರ ಸ್ಥಾನವನ್ನು ತುಂಬಲು 2 ಡೌನ್ ಬ್ಯಾಟ್ಸ್ಮನ್ ಮುಖ್ಯೊಂದಿಗೆ ಏಕದಂತ ತಂಡದ ನಾಯಕ ರಾಜಾ ಸಾಲಿಗ್ರಾಮ ನಿಧಾನವಾಗಿ ಅಂಕಣದಲ್ಲಿ ಪ್ರವೇಶಾತಿ ಕಾಣ್ತಿರುವ ಹಾಗೆ ಇದೇ ಒಂದು ಜೋಡಿ ಎದುರಾಳಿ ತಂಡಕ್ಕೆ ಮಾರಕವಾಗಿತ್ತು. ಮೊನ್ನೆ ನಡೆದಂತ ಪಂದ್ಯದಲ್ಲಿ 100 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕಲೆ ಹಾಕಿದರು ರಾಜಾ ಸಾಲಿಗ್ರಾಮ ಹಾಗೂ ಜಂಗ್ ಶಿವು. ಇಬ್ಬರು ಕೂಡ ಐಕಾನ್ ಆಟಗಾರರು. ಕಾದು ನೋಡೋಣ ಐಕಾನ್ ಆಟಗಾರರು ಈ ಒಂದು ಪಂದ್ಯದಲ್ಲಿ ಯಾವ ರೀತಿಯಾದ ತಮ್ಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರಂತ. ಒಂದು ಬದಿಯಲ್ಲಿ ಉಡುಪಿಯ ರಾಜಾ ಸಾಲಿಗ್ರಾಮ ಆದರೆ ಮತ್ತೊಂದು ಬದಿಯಲ್ಲಿ ಧಾರವಾಡದ ಜಂಗ್ ಶಿವು. ಬೌಲಿಂಗ್ ನಲ್ಲಿ ಬೆಂಗಳೂರಿನ ಆಟಗಾರರು ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಬೆಂಗಳೂರಿನ ಆಟಗಾರರು ಬೌಲಿಂಗ್ ತಂಡದಲ್ಲಿ ಜೆಎಂ ವಾರಿಯರ್ಸ್. ಮತ್ತೊಮ್ಮೆ ಪೇಟಿಎಂ ಮಂಜು. ಒಂದು ರನ್ಗಳೊಂದಿಗೆ ಖಾತೆಯನ್ನು ಆರಂಭಿಸಿದ್ದಾರೆ. ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. TV umpire to director. There is a check for run out. Please check it. Yeah, could you start it from there? Yeah, take it back. Yeah, zoom it here. Freeze it there. Umpire, you are on screen. It's a not out decision. The batsman is clearly inside the popping crease. ಮತ್ತೊಮ್ಮೆ ಪ್ರಥಮ ಬಾರಿಗೆ ಸ್ಟ್ರೈಕ್ ನಲ್ಲಿ ಜಂಗ್ ಶಿವು. ಕಟ್ ಮಾಡಲು ಪ್ರಯತ್ನ.
ಡಾಟ್ ಬಾಲ್ ಸಂಪೂರ್ಣವಾಗಿ ಪವರ್ ಪ್ಲೇ JM ವಾರಿಯರ್ಸ್ ತಂಡದ ಪಾಲಾಗಿದೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ 2 ರನ್ಗಳಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಏಕದಂತ ತಂಡ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs, ದ ಸ್ಕೋರ್ ಈಸ್ 2 runs ಫಾರ್ ದ ಲಾಸ್ ಆಫ್ 2 wickets. ಇನ್ನುಳಿದಂತ 6 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರೆ ಅನ್ನುವ ಪ್ರಶ್ನೆ ಕಾದು ನೋಡಬೇಕಾಗಿದೆ. ರಾಜಾ ಸಾಲಿಗ್ರಾಮ ಹಾಗೂ ಜಂಗ್ ಶಿವು ಏನಾದರೂ 8 ಓವರ್ವರೆಗೆ ಇದ್ರೆ ಒಂದು ದೊಡ್ಡ ಮೊತ್ತ ಕಲೆ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದೇ ರೀತಿ JM ವಾರಿಯರ್ಸ್ ತಂಡಕ್ಕೆ ಯಾವುದೇ ರೀತಿಯ ನಿರಾಳತೆಯಿಂದ ಆಡಬಾರದು. ಯಾಕಂದ್ರೆ ವಿಕೆಟ್ಗಳ ಪತನ ಆಗಲೇಬೇಕು. ವಿಕೆಟ್ಸ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ವಿಲ್ ಹೆಲ್ಪ್ ದೆಮ್. ಬೌಲಿಂಗ್ ನಲ್ಲಿ ಬದಲಾವಣೆ. ಬೌಲಿಂಗ್ ನಲ್ಲಿ ಮಹೇಶ್. ಮಾರ್ಕ್ ಮಹೇಶ್ ಕಿಕ್ಕೇರಿಯ ಕೊಂಚ ಸಲಹೆಯನ್ನು ನೀಡಿದ್ದಾನೆ ಅಲ್ಲಿ ವಿಕೆಟ್ ಕೀಪರ್ಗೆ. ಕಾದು ನೋಡೋಣ. ಮಾರ್ಕ್ ಮಹೇಶ್ ಟು ರಾಜಾ ಸಾಲಿಗ್ರಾಮ. ಈ ಬಾರಿ ಅಮೋಘ ಆಕರ್ಷಕ ಅದ್ಭುತವಾದಂತಹ ಸ್ಲಾಪ್ ಶಾಟ್ ಔಟ್ ಆಫ್ ದ ಪಾರ್ಕ್. ನ್ಯೂ ಬಾಲ್ ಪ್ಲೀಸ್. 110 ಮೀಟರ್ಗಳ ಭರ್ಜರಿ ಸಿಕ್ಸರ್ ರಾಜಾ ಅವರ ಬ್ಯಾಟ್ ನಿಂದ ಹೊರಚಿಮ್ತಾ ಇದೆ. ಮಾರ್ಕ್ ಮಹೇಶ್ ಅವರನ್ನ ಸಿಕ್ಸರ್ ಮೂಲಕ ಸ್ವಾಗತ ಮಾಡಿದ್ದಾರೆ ಕ್ವಾಲಿಫೈರ್ 2 ನಲ್ಲಿ. ಆಕರ್ಷಕವಾದಂತಹ ಹೊಡೆತ ರಾಜಾ ಸಾಲಿಗ್ರಾಮ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 8. 3ನೇ ಓವರ್ನ ಪ್ರಗತಿಯಲ್ಲಿ ಮತ್ತೊಮ್ಮೆ ಮಾರ್ಕ್ ಮಹೇಶ್. ಧನ್ಯವಾದಗಳು ಚೆಂಡನ್ನ ನೀಡಿದಂತ ಕ್ರಿಕೆಟ್ ಅಭಿಮಾನಿಗೆ. ಉತ್ತಮವಾದಂತಹ ಕಟರ್ ಎಸೆತ. ಆಫ್ ಕಟರ್. ರಕ್ಷಣಾತ್ಮಕ ಆಟದತ್ತ ಒಲವು ತೋರಿದ್ದಾರೆ ಈ ಎಸೆತದಲ್ಲಿ ರಾಜಾ ಸಾಲಿಗ್ರಾಮ. ಕೇವಲ ಕರ್ನಾಟಕವಲ್ಲದೆ ವಿದೇಶದಲ್ಲಿ ಆಡಿದಂತ ಅನುಭವ ರಾಜಾ ಸಾಲಿಗ್ರಾಮ. ಉತ್ತಮವಾದಂತಹ ಎಸೆತ. ಡಾಟ್ ಬಾಲ್. ತಂಡದ ಮೊತ್ತ 8. 2 ವಿಕೆಟ್ ನಷ್ಟಕ್ಕೆ 3ನೇ ಓವರ್ನ ಪ್ರಗತಿಯಲ್ಲಿ. ಆಫ್ ಸೈಡ್ ನಲ್ಲಿ ತುಂಬಾ ರೂಮ್ ಇದೆ. ಬ್ಯಾಟ್ ಬಾಲ್. ಬ್ಯಾಟ್ ಡೆಲಿವರಿ. ಅದರ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ ರಾಜಾ ಸಾಲಿಗ್ರಾಮ. ಕಟ್ ಶಾಟ್ ಮೂಲಕ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 12. ಈ ಒಂದು ಓವರ್ನಲ್ಲಿ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗುವ ಎಲ್ಲ ಸೂಚನೆಯನ್ನ ನೀಡಿದ್ದಾರೆ ಏಕದಂತ ತಂಡದ ನಾಯಕ ರಾಜಾ ಸಾಲಿಗ್ರಾಮ. ಮತ್ತೊಮ್ಮೆ ಮಾರ್ಕ್ ಮಹೇಶ್. ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ. ಲೆಗ್ ಬಾಯ್ಸ್ ಮೂಲಕ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ನಾವೇನು ಸ್ಟೇಟ್ ಅಂಪೈರಿಂಗ್ ನಲ್ಲಿ ನೋಡ್ತಾ ಇದ್ದೇವೆ. ಸ್ಟೇಟ್ ಅಂಪೈರಿಂಗ್ ನಲ್ಲಿ ಸತೀಶ್ ಕುರುಪ್ ಸರ್, ಅಭಿಷೇಕ್ ಬಚ್ಚನ್ ಗೂಮರ್ ಫಿಲ್ಮ್ ಅಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಭಾರತದ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಗಿಂತ ಹಿಡಿದು ವಿರಾಟ್ ಕೊಹ್ಲಿವರೆಗೂ ಎಲ್ಲ ಆಟಗಾರರ ಜೊತೆ ಒಂದು ಪರಿಚಯನ ಇಟ್ಕೊಂಡಿದ್ದಾರೆ ಸತೀಶ್ ಕುರುಪ್. ಮತ್ತೊಮ್ಮೆ ಮಾರ್ಕ್ ಮಹೇಶ್ ಟು ಶಿವು. ಕಟ್ ಮಾಡಿದ್ದಾರೆ. 1 ರನ್ಗಳ ಸೇರ್ಪಡೆ. 3 ಓವರ್ಗಳ ಮುಕ್ತಾಯಕ್ಕೆ ಟೀಮ್ ಏಕದಂತ ತಂಡದ ಒಟ್ಟು ಮೊತ್ತ 14. 2 ವಿಕೆಟ್ಗಳ ನಷ್ಟಕ್ಕೆ.
ಕೊಂಚ ರಿಕವರಿ ಮಾಡಿಕೊಂಡಿದ್ದಾರೆ ಈ ಒಂದು ಓವರ್ನಲ್ಲಿ. ರಾಜಾ ಸಾಲಿಗ್ರಾಮ ಅವರ ಸ್ಫೋಟಕ ಸಿಕ್ಸರ್ ಹಾಗೂ ಬೌಂಡ್ರಿ ನೆರವಿನೊಂದಿಗೆ ಕಾದು ನೋಡೋಣ ಇನ್ನುಳಿದಂತ 5 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರಂತ. ಸಾಕಷ್ಟು ತಮ್ಮದೇ ಆದಂತ ಅಭಿಮಾನಿ ಬಳಗನ್ನ ಹೊಂದಿದಂತ ಆಟಗಾರ ಜಂಗ್ ಶಿವು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದಂತ ಆಟಗಾರ. ಅವನ ಮೇಲೆ ಈ ಒಂದು ಪಂದ್ಯ ತುಂಬಾ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ತಂಡದ ಮಾಲೀಕರು. ಆ ಒಂದು ನಿರೀಕ್ಷೆ ತಕ್ಕಂಗೆ ಯಾವ ರೀತಿ ಆಟ ಆಡೋದು ಅನ್ನೋ ಪ್ರಶ್ನೆ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಪೇಟಿಎಂ ಮಂಜು. 3 ಓವರ್ 14 ರನ್ಗಳು. ಇನ್ನು 5 ಓವರ್ಗಳು ಬಾಕಿ ಇದೆ. ಅಂಪೈರ್ ಗೋವಿಂದ್ ಕಿರ್ಕರ್ ಅವರ ಅನುಮತಿಯನ್ನ ಪಡೆದುಕೊಂಡು ಪೇಟಿಎಂ ಮಂಜ ಟು ಶಿವು. ಕಟ್ ಮಾಡಲು ಪ್ರಯತ್ನ, ಡಾಟರ್ ಡೆಲಿವರಿ. ಎಲ್ಲೋ ಒಂದು ಬದಿಯಲ್ಲಿ ಜೆಎಂ ವಾರಿಯರ್ಸ್ ತಂಡವನ್ನ ಗಮನಿಸಿದಾಗ ಸಂಪೂರ್ಣವಾಗಿ ಲೀಗ್ನ ಪ್ರಥಮ 2 ಪಂದ್ಯ ಸೋತ್ರು ಕೂಡ ತದನಂತರದಲ್ಲಿ ಫಿನಿಕ್ಸ್ ಪಕ್ಷಿಯ ರೀತಿ ಕಮ್ ಬ್ಯಾಕ್ ಮಾಡಿದೆ. ಆ ತಂಡವನ್ನ ಹಿಡಿಯೋದು ಅಷ್ಟು ಸುಲಭವಾಗಿ ಕಾಣ್ತಾ ಇಲ್ಲ. ಮತ್ತೊಮ್ಮೆ ಈ ಬಾರಿ ವೈಟ್ ಕಾಲ್ ಫ್ರಮ್ ದ ಅಂಪೈರ್. ಅಗಲವಾದ ಎಸೆತ, ವಕ್ರಚಣೆನ ಘೋಷಣೆ ನಿರ್ಣಾಯಕರಿಂದ ಸ್ಟೇಟ್ ಅವೇ ರಿವ್ಯೂ ತಗೊಳ್ತಾ ಇದ್ದಾರೆ. ಟಿವಿ umpire to director, could you please check white call? The umpire has been given as a white. The bowling team captain has been reviewed. Please check it. Yeah, could you take it back? Just start it from once again where the Mahesh is bowling there. Yeah, take it back, take it back. Yeah, the Mahesh is interrupting me. Please, could you change the camera angle for me? Change the camera number 4. Yeah, zoom it here, zoom it there. Yeah, freeze it here. Just freeze it here. Freeze it here. Govind, you are on screen. Stay with your original decision. It's a white ball. And the bowling team has lost 1 review. ಎಳೆದು ಬಾರಿಸ್ತಾರೆ ಡೌನ್ ದ ಗ್ರೌಂಡ್. ಲಾಂಗ್ ಆನ್ ಅತ್ತ ಚೆಂಡು 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಪೇಟಿಎಂ ಮಂಜು ಟು ರಾಜಾ ಸಾಲಿಗ್ರಾಮ. ಮತ್ತೆ ಪುಲ್ ಮಾಡಲು ಪ್ರಯತ್ನ, ಡಾಟರ್ ಡೆಲಿವರಿ, ಚುಕ್ಕಿ ಎಸೆತ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಸರ್ ಅಲ್ಲಿ ದಯವಿಟ್ಟು ಬೈಕ್ ಲೈಟ್ ಆಫ್ ಮಾಡಿ ಸರ್. बैट्समैन ತುಂಬಾ ಪ್ರಾಬ್ಲಮ್ ಆಗುತ್ತೆ. बाइक लाइट सर थोड़ा ऑफ कर दीजिए आपका बाइक लाइट. उधर बाइक लाइट प्लीज ऑफ करना होगा. ದಯವಿಟ್ಟು ಅಲ್ಲಿ ಬೈಕ್ ಲೈಟ್ ಯಾರು ಕೂಡ ಹಾಕಬೇಡಿ ಸರ್. ಧನ್ಯವಾದಗಳು. ಮತ್ತೆ ಶಾರ್ಟ್ ಲೈನ್ ಡೆಲಿವರಿ, ಮತ್ತೊಂದು ವೈಡ್ ಕಾಲ್ ಫ್ರಮ್ ದ ಅಂಪೈರ್. ಅಗಲವಾದ ಎಸೆತ. ಈ ಒಂದು ಓವರ್ನ 2ನೇ ಎಕ್ಸ್ಟ್ರಾ ಬರ್ತಾ ಇದೆ. ತಂಡದ ಮೊತ್ತ 17, 2 विकेटಗಳ ನಷ್ಟಕ್ಕೆ. स्कोर बढ़ता हुआ 17 रन, 2 विकेट के नुकसान पर. 17 मतलब खतरा. देखना होगा यहाँ पर किस टीम को होगा खतरा. खटैक. ಉತ್ತಮವಾದಂತ ಎಸೆತ. ಡ್ರೈವ್ ಮಾಡಲು ಪ್ರಯತ್ನ ಅಲ್ಲಿ ರಾಜಾ ಅವರಿಂದ ಬೀಟ್ ಆಗ್ತಾ ಇದ್ದಾರೆ. 4ನೇ ಓವರ್ನ ಪ್ರಗತಿಯಲ್ಲಿ ತಂಡದ ಮೊತ್ತ 17, 2 ವಿಕೆಟ್ ನಷ್ಟಕ್ಕೆ. ಬಲಿಷ್ಠವಾದ ಬೌಲಿಂಗ್ ಲೈನಪ್ ಹೊಂದಿದೆ ಜೆಎಂ ವಾರಿಯರ್ಸ್ ತಂಡ. ಗಮನಿಸ್ತಾ ಇದ್ದೇನೆ ಪೇಟಿಎಂ ಮಂಜು, ಜಯಂತ್, ಮಹೇಶ ಉತ್ತಮವಾದಂತ ಬೌಲಿಂಗ್ ಲೈನಪ್ ಅನ್ನು ಹೊಂದಿದೆ. ಮತ್ತೊಮ್ಮೆ ಬಾರಿ ಕ್ಲೀನ್ ಇಟ್ ಡೀಪ್ ಮಿಡ್ ವಿಕೆಟ್ ಅತ್ತ. ಹುಮ್ಮಂಗಸ್ ಅಮೋಘವಾದಂತಹ ಸಿಕ್ಸರ್.
ರಾಜ ಸಾಲಿಗ್ರಾಮ ಅವರ ಬ್ಯಾಟ್ ಇಂದ ಹೊರಚಿಂತಿರುವ ಎರಡನೇ ಸಿಕ್ಸರ್. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 23. 2 ವಿಕೆಟ್ ನಷ್ಟಕ್ಕೆ 4ನೇ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ. ರನ್ ರೇಟ್ ಈಗ 6ರ ಸರಾಸರಿ ಬಂದಿದೆ. ಒಂದು ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ರಾಜ ಸಾಲಿಗ್ರಾಮ. ಮತ್ತೊಮ್ಮೆ ಪೇಟಿಎಂ ಮಂಜ. ಈ ಬಾರಿ ಕೊಂಚ ವಿಕೆಟ್ ಕೀಪರ್ ವಿಫಲತೆಯಲ್ಲಿ ಬಾಯ್ಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ಟೀಮ್ ಏಕದಂತ ತಂಡದ ಮೊತ್ತ 24. 2 ವಿಕೆಟ್ ನಷ್ಟಕ್ಕೆ. ಶಾರ್ಟ್ ಟೈಮ್ ಆಫ್ ಡ್ರಿಂಕ್ಸ್ ಬ್ರೇಕ್. ಇಲ್ಲಿ ಕೂಡ ವೀಕ್ಷಕ ವೀಣೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಮುಂದಿನ ವೀಕ್ಷಕ ವೀಣೆ ಅಬ್ಬಾಸ್ ಬಬ್ಲು. ಧನ್ಯವಾದಗಳು ರಾಕೇಶ್ ಸಿರ್ಸಿ ಅವರೇ. 4 ಓವರ್ಗಳ ಮುಕ್ತಾಯ. 24ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ ಟೀಮ್ ಏಕದಂತ ಕ್ರಿಕೆಟರ್ಸ್. ಬಾಲ್ ಟು ಬಾಲ್ ಓಟವನ್ನು ಕಲೆ ಹಾಕಿದ್ದಾರೆ. ಉಳಿದಂತ 24 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ಜಯ ವಾರಿಯರ್ಸ್ ಮೊದಲ 2 ಪಂದ್ಯವನ್ನು ಸೋತು ಆ ಬಳಿಕದ ಪ್ರತಿಯೊಂದು ನಾಕ್ಔಟ್ ಪಂದ್ಯದಲ್ಲಿ ಗೆದ್ದುಕೊಂಡು ಸದ್ಯ ಇವಾಗ ಕ್ವಾಲಿಫೈರ್ 2 ಪಂದ್ಯವನ್ನು ಆಡ್ತಾ ಇದೆ. ಕೆಲವು ತಂಡಗಳು ಟೇಬಲ್ ಅಗ್ರಸ್ಥಾನವನ್ನು ಕಂಡುಕೊಂಡಿದ್ರು ಕೂಡ ಲೀಗ್ ಬಳಿಕ ಆ ಕ್ವಾಲಿಫೈರ್ ಪಂದ್ಯಾಟಗಳಲ್ಲಿ ಸೋತು ಇವಾಗ ಟೂರ್ನಮೆಂಟ್ ಇಂದ ಹೊರಗುಳಿದಿದ್ದಾವೆ. ಇವಾಗ ಅಂತಿಮ 3 ತಂಡಗಳು ಬಾಕಿ ಇದೆ. ಆ ಒಂದು 3 ತಂಡಗಳು ಅದು ಯಾವ ತಂಡ ಮೊದಲ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. 5ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿಗಾಗಿ ಮತ್ತೆ ಮಾರ್ಕ್ ಮಹೇಶ್. ರಾಜ ಆನ್ ಸ್ಟ್ರೈಕ್. ಮಾರ್ಕ್ ಮಹೇಶ್ ಟು ರಾಜ. ರಾಜ ದಾಡಿನ ಮುಖಾಂತರವಾಗಿ ರಾಜ ಸ್ಪೆಷಲ್ ಶಾಟ್. ಕೌಕಾನ್ ಸೀಮಾರಕ್ಕೆ ಅವರು ಬಾಲವನ್ನು ಕಾಣ್ತಾ ಇದೆ. ಸಿಕ್ಸರ್ ಷಟ್ಕ. 6 ಓಟಗಳ ಸೇರ್ಪಡೆ. ಯಾವುದೇ ಕ್ಷಣದಲ್ಲಿ ಕೂಡ ಪುಡಿದೇಳುವಂತ ಆಟಗಾರ. ಸೋಲಿನ ಅಂಚಿನಲ್ಲಿರುವಂತ ತಂಡಕ್ಕೆ ತಮ್ಮದೇ ಆದಂತ ಆಟದ ವೈಖರಿಯಿಂದ ಗೆಲ್ಲಿಸಿಕೊಡಬಲ್ಲಂತ ರಾಜ ಸಾಲಿಗ್ರಾಮ ಸರಿ ಒಂದು ಇಂಪಾರ್ಟೆಂಟ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕ್ರೂಷಿಯಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಗೆದ್ದರೆ ಫೈನಲ್ ಟಿಕೆಟ್, ಸೋದರೆ ತೃತೀಯ ಸ್ಥಾನಕ್ಕೆ. ಈ ಒಂದು ಯಾವ ಸೋಲುವ ತಂಡ ತೃತೀಯ ಸ್ಥಾನವನ್ನು ಪಡ್ಕೊಳ್ತಾರೆ. 32 30 ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಮಾರ್ಕ್ ಈತ ನಡುವೆ ಬಲವಾದ ಮನವಿ ಬರ್ತಾ ಇದೆ. ತನ್ಮೂಲಕ ರಾಜ ಇನ್ನಿಂಗ್ಸ್ ಮುಕ್ತಾಯ. ಕಾಟ್ ಬಿಹೈಂಡ್. ಕ್ರೀಡಾ ಸ್ಫೂರ್ತಿಯನ್ನು ಮೆರಿತಾ ಇದ್ದಾರೆ ರಾಜ ಸಾಲಿಗ್ರಾಮ. ತೀರ್ಪುಗಾರರು ನೀಡುವ ಮುಂಚಿತವಾಗಲೇ ಪೆವಿಲಿಯನ್ ಅಂತ ದಾಪುಗಳು ಹಿಡಿತಾ ಇದ್ದಾರೆ. ಒಂದು ಕ್ರೂಷಿಯಲ್ ಬ್ರೇಕ್ ಥ್ರೂ ಬರ್ತಾ ಇದೆ. 30ಕ್ಕೆ 3ನೇ ವಿಕೆಟ್ಸ್ ಅನ್ನ ಟೀಮ್ ಏಕದಂತ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಮಿಥುನ್ ಜಾಧವ್. 30ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ ಟೀಮ್ ಏಕದಂತ. 5ನೇ ಓವರ್ ಚಾಲ್ತಿಯಲ್ಲಿ ಸದ್ಯ ಮಿಥುನ್ ಜಾಧವ್ ಮತ್ತು ಶಿವು ಇಲ್ಲಿ ಜೊತೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಇನ್ನು ಕೂಡ ಓರ್ವ ಉತ್ತರ ಕನ್ನಡ ಪರಿಸರದ ಅತ್ಯುತ್ತಮ ಆಟಗಾರ ಜಂಗ್ ಶಿವು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್. ಕ್ಷಣ ಮಾತ್ರದಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಬಲ್ಲಂತ ಜಂಗ್ ಶಿವು.
ಮತ್ತೆ ಮಾರ್ಕ್ ಟು ಮಿಥುನ್ ಜಾಧವ್. ಲೆಫ್ಟಿ ರೈಟಿ ಕಾಂಬಿನೇಷನ್ ಇವಾಗ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಚೆಂಡಿನಲ್ಲಿ ಬಿರುಸಿನ ಆಟವನ್ನು ಆಡುವಂತ ಪ್ರಯತ್ನವನ್ನ ಮಿಥುನ್ ಜಾಧವ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಮಾರ್ಕ್ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಸಿಕ್ಸರ್ ಅನ್ನು ದಾಖಲಿಸಿದ್ರು, ಆ ಬಳಿಕದ ಚೆಂಡು ವಿಕೆಟ್. ಮೂರನೇ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಕ್ವಾಲಿಫೈರ್ 2 ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾಲ್ಕನೇ ಚೆಂಡು ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಮಿಥುನ್ ಜಾಧವ್ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮಿಥುನ್ ಆನ್ ದ ಮಾರ್ಕ್, ಸ್ಕೋರ್ ಮೂವ್ಸ್ ಆನ್ 31, ಲಾಸ್ ಆಫ್ 3 ವಿಕೆಟ್ಸ್. 31ಕ್ಕೆ 3. ಐದನೇ ಬಾರಿ ಪುಲ್ ಮಾಡುವಂತ ಪ್ರಯತ್ನವನ್ನ ಜಂಗ್ ಶಿವು ಮಾಡ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟವನ್ನ ಶಿವು ಪಡ್ಕೊಂಡ್ರು. ತಂಡದ ಮೊತ್ತ 32 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ ಚೆಂಡು 5ನೇ ಓವರ್ ಚಾಲ್ತಿಯಲ್ಲಿ ಎಸಿಬೇಕಾಗಿದೆ ಇಲ್ಲಿ ಮಾರ್ಕ್ ಮಹೇಶ್. ಐದನೇ ಓವರ್ ಚಾಲ್ತಿ ಅಂತಿಮ ಚೆಂಡು. ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಿಥುನ್ ಜಾಧವ್ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನ ಮಿಥುನ್ ಪಡ್ಕೊಳ್ತಾ ಇದ್ದಾರೆ. ಕೇವಲ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಡಿಸೆಂಟ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 33 ಲಾಸ್ ಆಫ್ 3 ವಿಕೆಟ್ಸ್. ಟೀಮ್ ಏಕದಂತ ಕ್ರಿಕೆಟರ್ಸ್ ಜಯಂ ವಾರಿಯರ್ಸ್. ಜಯಂತ್, ಮಂಜುನಾಥ್, ಮಾರ್ಕ್ ಮಹೇಶ್ 3 ಮಂದಿ ಎಸ್ಗಾರರು ಇದುವರೆಗೂ ಒಂದು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಲೈಟ್ಸ್ ಇಂಜಿನಿಯರ್ ಲೈಟ್ಸ್ ಆನ್ ಮಾಡಬೇಕಾಗುತ್ತೆ ನೋಡಿ. ಜಯಂತ್ ಎಸ್ಗಾರಿಕೆ ಭಾಗದಲ್ಲಿ 6ನೇ ಓವರ್ ಚಾಲ್ತಿಯ ಮೊದಲ ಚೆಂಡು. ಮತ್ತೆ ರಿಮಾರ್ಕ್, ರೀಲೋಡ್ ಮಾಡ್ಕೋಬೇಕಾಗಿದೆ ಜಯಂತ್. 6ನೇ ಓವರ್ ಚಾಲ್ತಿಯ ಮೊದಲ ಚೆಂಡು. ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನವನ್ನ ಮಿಥುನ್ ಜಾಧವ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕಟ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಇವಾಗ ವೈಡ್ ರಿವ್ಯೂ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ವೈಡ್ ಚೆಕ್ ಮಾಡಬೇಕಾಗಿದೆ DRS. ಮನೋಹರ್ ರೆಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ನಡೆದಿದೆ ಇರತಕ್ಕಂಥ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್. ನಮ್ಮ ಈ ಒಂದು ಪಂದ್ಯಕ್ಕೆ ಕೋ ಸ್ಪಾನ್ಸರ್ಸ್ ಆಗಿ ಸುರೇಶ್ ರೆಡ್ಡಿ, ಚರಣ್ ರಾಜ್, ಅಣ್ಣೆಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ, ಮುರಳಿ, ಮುನ್ಸ್ವಾಮಿ, ಕೇಶವ ರೆಡ್ಡಿ, SM ಕೃಷ್ಣ, ವಿನಯ್, ಸುರೇಶ್ ಚಿಟ್ ಇವರೆಲ್ಲರೂ ಕೂಡ ನಮಗೆ ಕೋ ಸ್ಪಾನ್ಸರ್ಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು KBS ಗ್ರೂಪ್ಸ್, ಸ್ವರ್ಣ ಗ್ರೂಪ್, ರೋಹನ್ ಬಿಲ್ಡರ್ಸ್, ಟ್ರೆಂಡ್ಸ್ ಇವರೆಲ್ಲರೂ ಕೂಡ ನಮ್ಮ ಟೈಟಲ್ ಸ್ಪಾನ್ಸರ್ಸ್ ಆಗಿ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರೋತ್ಸಾಹಕರಿಗೂ ಕೂಡ, ಪ್ರಾಯೋಜಕರಿಗೂ ಕೂಡ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಪರವಾಗಿ, ಎಲ್ಲ ಆಟಗಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ.
ಪವನ್ ರೆಡ್ಡಿ ಮತ್ತು ಮುರಳಿ ಅವರ ಜೊತೆಗೂಡಿ ಈ ಒಂದು ಅಂಕಣ ಆಗಿರ್ಬೋದು, ಈ ಒಂದು ಟೂರ್ನಮೆಂಟಿನ ರೂಪರೇಷೆಗಳನ್ನ ಮಾಡುವಾಗ ನಮಗೆ ನಮ್ಮ ಜೊತೆ ಇದ್ದುಕೊಂಡು 2-3 ತಿಂಗಳ ಒಂದು ಶ್ರಮವನ್ನ ನಿಭಾಯಿಸಿದಂತ ನಮ್ಮ ಆದಿ ಅವರಾಗಿರ್ಬೋದು, ಬಾಂಡ್, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ನಾಗಾ ಗುಂಜೂರುಪಾಳ್ಯ, ಸುರೇಶ್ ಗುಂಜೂರುಪಾಳ್ಯ, ಅಜಯ್ ಗುಂಜೂರುಪಾಳ್ಯ, ಸರ್ವಣನ್ ಪೈಂಟರ್, ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಫೇರ್ ಡೆಲಿವರಿ, ರಿವ್ಯೂ ಲಾಸ್ ಬ್ಯಾಟಿಂಗ್ ಟೀಮ್, ಡಾಟ್ ಬಾಲ್. ಆರನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಜಯಂತ್ 3ನೇ ಬಾರಿ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅಧಿಕ್ರಮ ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂವತ್ತ 4-3. ಬ್ಲಾಕ್ ಹೋಲ್ ಆಗಿ ಎಸೆಯಬಲ್ ಆದ ಚೆಂಡು ಜಯಂತ್ ಮುಖಾಂತರವಾಗಿ ಕೇವಲ ಗ್ರೌಂಡ್ ಶಾಟ್ ಮಾತ್ರ ಬರ್ತಾ ಇದೆ. ಬೌಂಡ್ರಿ ಸಿಕ್ಸರ್ಗಳು ಡ್ರೈನ್ ಆಗ್ತಾ ಇದೆ. ಪ್ರತಿಯೊಂದು ಓವರ್ನಲ್ಲೂ ಕೂಡ ಎಸ್ಗಾರ್ ಒಂದಷ್ಟು ಟೈಟ್ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಚಾಕಚಕ್ಯತೆ ಎಸ್ಗಾರಿಕೆಯನ್ನು ಮಾಡುವ ಮುಖಾಂತರವಾಗಿ ಬ್ಯಾಟರ್ಸ್ಗೆ ಒಂದಷ್ಟು ತಲೆಬೇರಿನ ವಿಚಾರವಾಗ್ತಾ ಇದ್ದಾರೆ. ಜಯಂತ್ ಎಸ್ಸಂತ ಚೆಂಡು ತೀರಾ ಸ್ಲಾಟ್ ಅಲ್ಲಿತ್ತು. ಬಿಗ್ ಶಾಟ್ ಆಡುವಂತ ಪ್ರಯತ್ನವನ್ನ ಶಿವು ಮಾಡಿದ್ರು. ಮತ್ತೆ ಡಾಟ್ ಬಾಲ್. ಐದನೇ ಬಾರಿ ಜಂಗ್ ಶಿವು ದಾಳಿಯ ಮುಖಾಂತರವಾಗಿ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಧನ್ ಧನಾಧನ್ ಮ್ಯಾಕ್ಸಿಮಮ್ ವಿಕೆಟ್ ಸಿಕ್ಸರ್. 41 ಲಾಸ್ ಆಫ್ 3 ಟೀಮ್ ಏಕದಂತ. ಇನ್ನು ಜಂಗ್ ಶಿವು ಅಂತಿಮ ಹಂತದವರೆಗೂ ದಾಳಿಗತನವನ್ನು ಮಾಡಿದರೆ ಖಂಡಿತವಾಗ್ಲೂ 70-75 ಓಟವನ್ನ ಬೋರ್ಡ್ ಮೇಲೆ ಹಾಕೊಳ್ಳುವಂತದ್ದು ಎಲ್ಲಾ ಲಕ್ಷಣಗಳಿದೆ ಏಕದಂತ ಕ್ರಿಕೆಟರ್ಸಿನ ತಂಡಕ್ಕೆ. ಇನ್ನು 13 ಲೀಗಲ್ ಡೆಲಿವರಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಜಯಂತ 6ನೇ ಓವರ್ ಚಾಲ್ತಿ ಅಂತಿಮ ಚೆಂಡಿಗಾಗಿ. ಮತ್ತೆ ಬಿರುಸಿನ ಹೊಡೆತ ಜಂಗ್ ಶಿವು. ಯು ಬ್ಯೂಟಿ, ಸೂಪರ್ ಶಾಟ್, ಅನದರ್ ಮ್ಯಾಕ್ಸಿಮಮ್. ಈ ಸಿಕ್ಸರ್ ಮುಖ್ಯವಾಗಿ 6 ಓವರ್ಗಳ ಮುಕ್ತಾಯಕ್ಕೆ 47 ಲಾಸ್ ಆಫ್ 3 ವಿಕೆಟ್ಸ್ ಟೀಮ್ ಏಕದಂತ ಕ್ರಿಕೆಟರ್ಸ್. ಸೂರ್ಯನ ಕಿರಣದ ಅಡಿಭಾಗದಲ್ಲಿ ಪಂದ್ಯಾಟ ಸಾಗಿತ್ತು. ಸದ್ಯ ಇವಾಗ ಸೂರ್ಯನ ಕಿರಣಗಳು ಮರೆ ಮಾಸ್ತಿದ್ದ ಹಾಗೆ 8 ಟವರ್ಗಳ ಅಡಿ ಕೃತಕ ಬೆಳಕಿನ ಅಡಿ ಇವಾಗ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತೆ. 5 ದಿನಗಳ ಕಾಲ ಹಗಲು ರಾತ್ರಿಯ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಅಂತಿಮ 2 ಪಂದ್ಯಗಳು ಬಾಕಿ ಉಳಿತಾ ಇದೆ. ಸದ್ಯ ಇವಾಗ ಕ್ವಾಲಿಫೈರ್ 2 ಇದಾದ ಬಳಿಕದ ಪಂದ್ಯ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಗ್ರ್ಯಾಂಡ್ ಫಿನಾಲೆ. ಇದಾಗಲೇ ಡ್ರೀಮ್ ಡಿಫೆಂಡರ್ಸ್ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದೆ. ಆ ಒಂದು ತಂಡವನ್ನ ಕೂಡಿಕೊಳ್ಳುವಂತ ತಂಡ, ಈ ಪಂದ್ಯದಲ್ಲಿ ಜಯಿಸುವ ತಂಡ. ಸೌರವ್ ಭದ್ರಾ ಎಸ್ಗಾರ್ಕೆ ಭಾಗದಲ್ಲಿ 7ನೇ ಓವರಿಗಾಗಿ ಲೆಫ್ಟಿ ಮಿಥುನ್ ಜಾಧವ್ ಆನ್ ಸ್ಟ್ರೈಕ್.
ಏಳನೇ ಓವರ್ ಚಾಲ್ತಿಯ ಮೊದಲ ಚೆಂಡು. ಮಿಥುನ್ ಜಾಧವ್ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಲೆಕ್ಕಾಚಾರವನ್ನು ಕಂಡ್ರೆ ಆದಷ್ಟು ಸ್ಟ್ರೈಕ್ ಅನ್ನ ಶಿವೂರ್ ಅವರಿಗೆ ನೀಡುವಂತ ಪ್ರಯತ್ನವನ್ನ ಮಿಥುನ್ ಜಾಧವ್ ಅವರು ಮಾಡಲೇಬೇಕಾಗಿದೆ. ಸದ್ಯ ಬಿರುಸಿನ ಸಿಕ್ಸರ್ ಗಳನ್ನ ಕಳೆದ ಓವರ್ ಚಾಲ್ತಿಯಲ್ಲಿ ಮಾಡಿದ್ದಾರೆ. ಸಿಂಗಲ್ಸ್ ಪಡ್ಕೊಳ್ತಾರ ಅಥವಾ ಮಿಥುನ್ ಜಾಧವ್ ಅವರೇ ಬೌಂಡ್ರೀಸ್ ಅನ್ನ ಗಳಿಸ್ತಾರ ಅಂತ ನೋಡಬೇಕಾಗಿದೆ. ಸ್ಟ್ರೈಕ್ ಬದಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಮಿಥುನ್ ಜಾಧವ್ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಶಿವ ಅವರು ಸ್ಟ್ರೈಕ್ ಬರ್ತಾ ಇದ್ದಾರೆ. ಇವಾಗ ಮಿಥುನ್ ಜಾಧವ್ ಇನ್ನಿಂಗ್ಸ್ ಮುಕ್ತಾಯ. 47ಕ್ಕೆ 4. ಹೊಸ ಬ್ಯಾಟರ್ ವಿನೇಶ್ ಬಹಳಷ್ಟು ಪಂದ್ಯಾಟಗಳನ್ನ ತಮ್ಮ ದಾಂಡಿಗತನದಲ್ಲಿ ಬೌಂಡ್ರಿ ಸಿಕ್ಸರ್ಗಳ ದಾಖಲಿಸಿ ಸೋಲಿನ ಅಂಚಿನಲ್ಲಿ ಇರ್ತಕ್ಕಂಥ ತಂಡಕ್ಕೆ ವಿಜಯದ ದುದುಂಬಿಯನ್ನು ಬಾರಿಸಿಕೊಟ್ಟಿರ್ತಕ್ಕಂಥ ಇದೇ ಬೆಂಗಳೂರು ಪರಿಸರದವರು ಅತ್ಯುತ್ತಮ ಆಟಗಾರ. ನಾನ್ ಸ್ಟೇಟ್ ವಿಭಾಗದಲ್ಲಿ ಬಹಳಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿರತಕ್ಕಂಥ ಮ್ಯಾಚ್ ಫಿನಿಶರ್ ವಿನೀಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ನಾನ್ ಸ್ಟೇಕ್ ರನ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜಂಕ್ಷಿವು ಸ್ಟ್ರೈಕರ್ ಹೆಡ್ ಅಲ್ಲಿ. ಸೌರವ್ ಭದ್ರಾ ಟು ಜಂಕ್ಷಿವು. ಮೂರನೇ ಬಾರಿ ಜಂಕ್ಷಿವು ಮತ್ತೊಂದು ಮ್ಯಾಕ್ಸಿಮಮ್ ಸಿಕ್ಸರ್ ದಾಖಲಿಸಿದ್ರು. ಈ ಸಿಕ್ಸರ್ ಮುಖಾಂತರವಾಗಿ ಟೀಮ್ ಬೇಕಾದಂತ ಟೀಮ್ 50 ಕಂಪ್ಲೀಟ್ ಮಾಡ್ತಾ ಇದೆ. ಅರ್ಧ ಶತಕವನ್ನು ದಾಖಲಿಸ್ತಾ ಇದೆ. 53ಕ್ಕೆ ತಲುಪ್ತಾ ಇದೆ ಏಕದಂತ ತಂಡದ ಒಟ್ಟು ಮೊತ್ತ. 53 for 4, 6.3 overs completed, last 9 ball remaining. ಅಂತಿಮ 9 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಶಿವು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಬುಲೆಟ್ ರಾಕೆಟ್ ಶಾಟ್ ಬಾರಿ ಬುಲೆಟ್ ಶಾಟ್ ಫ್ರಮ್ ಶಿವು. ಬೌಂಡ್ರಿ 4 ಓಟಗಳ ಸೇರ್ಪಡೆ ಕೂಡ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ. ಶಿವು ದಾಳಿಯ ಮುಖಾಂತರವಾಗಿ ಗೇರ್ ಚೇಂಜ್ ಮಾಡ್ತಾ ಇದ್ದಾರೆ. ಅಗ್ರೆಸಿವ್ ಮೋಡ್ ನಲ್ಲಿ ದಾಳಿಗೆ ತರಲು ಮಾಡ್ತಾ ಇದ್ದಾರೆ ಜಂಗ್ ಶಿವು. 10 ಚೆಂಡುಗಳಲ್ಲಿ ಕಾಲು ಶತಕವನ್ನು ಪಯಣಿಸಿದಂತ ಜಂಗ್ ಶಿವು 10 ಚೆಂಡುಗಳಲ್ಲಿ 25 ಓಟವನ್ನು ಕಲೆ ಹಾಕಿದ್ದಾರೆ. ಉಳಿದಂತ 8 ಎಸೆತ ಅದೆಷ್ಟು ಓಟವನ್ನ ತಂಡದ ಪರವಾಗಿ ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಸೌರವ್ ಭದ್ರಾ 5ನೇ ಬಾರಿ 7ನೇ ಓವರ್ ಚಾಲ್ತಿಯ 5ನೇ ಚೆಂಡು. ಕವರ್ಸ್ ಮೇಲೆ ಹೊಡೆಯುವಂತಹ ಪ್ರಯತ್ನವನ್ನ ಶಿವು ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 7ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. 7th over in progress, last 1 ball remaining. 57 loss of 4 wickets team ಏಕದಂತ ಕ್ರಿಕೆಟರ್ಸ್. ಏಳನೇ ಓವರ್ ಚಾಲ್ತಿ ಅಂತಿಮ ಚೆಂಡು. ಮಂಜಾ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಜಂಗ್ ಶಿವು ಮಾಡಿದ್ರು. 7 ಓವರ್ಗಳ ಮುಕ್ತಾಯಕ್ಕೆ 58 58 ಲಾಸ್ ಆಫ್ 4 ವಿಕೆಟ್ಸ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 6 ಬಾಲ್ ರಿಮೈನಿಂಗ್. ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗಿನ ಒಂದು ಬೃಹತ್ ಮೊತ್ತದ ಪಂದ್ಯಾಕೂಟವನ್ನ ಕೆವಿಆರ್ ಸಂಸ್ಥೆ ಮತ್ತು ಕೆಎಂಎಸ್ ಗ್ರೂಪ್ಸ್ ಆಯೋಜನೆ ಮಾಡ್ತಾ ಇದೆ. 6 ಲಕ್ಷ ನಗದಿನ ಒಂದು ಅದ್ದೂರಿ ಕ್ರಿಕೆಟ್ ಹಬ್ಬ. ಇನ್ನು ಕೆಲವು ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ.
ಎಸ್ಗಾರ್ಕೆ ಭಾಗದಲ್ಲಿ ನ್ಯಾಶ್ ಮಹೇಶ್ ಅಂತಿಮ ಓವರ್ಗಾಗಿ ಅನುಭವಿ ಎಸ್ಗಾರರು ತಮ್ಮ ಅನುಭವದ ದಾರಿಯನ್ನು ಎಳಿಬೇಕಾಗಿದೆ. ಅದೆಷ್ಟು ಓಟವನ್ನ ಇಲ್ಲಿ ನೀಡ್ತಾರೆ ಅಂತ ಅಂತಿಮ ಓವರ್ ಚಾಲ್ತಿಯಲ್ಲಿ ಅಂತ ನೋಡಬೇಕಾಗಿದೆ. ಸದ್ಯ ಬಿರುಸಿನ ಆಟವನ್ನು ಆಡಬಲ್ಲಂತ ಏಕದಂತ ಕ್ರಿಕೆಟರ್ಸಿನ ಹೊಡಿ ಬಡಿ ಆಟಗಾರ ಜಂಗ್ ಶಿವು ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 6 ಚೆಂಡು, ಲಾಸ್ಟ್ 6 ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಇನ್ನಿಂಗ್ಸ್. ಮಹೇಶ್ ಎಸೆದ ಚೆಂಡು, ಕಟ್ ಶಾಟ್, ಜಂಗ್ ಶಿವು ದಾಳಿಯ ಮುಖಾಂತರವಾಗಿ ಡೀಪ್ ಪಾಯಿಂಟ್ ಸೀಮಾರಕ್ಕೆ ಭಾಗದಲ್ಲಿ ಬೌಂಡ್ರಿ. ನಿಧಾನ ಗತಿಯಾಗಿ ಆರಂಭವನ್ನು ಪಡ್ಕೊಂಡಂತ ಏಕದಂತ ಕ್ರಿಕೆಟರ್ಸ್ ಅಂತಿಮ 4 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಬೌಂಡ್ರಿ ಸಿಕ್ಸರ್ಸ್ ಅನ್ನ ಕಲೆ ಹಾಕ್ತಾ ಇದೆ. ಒಂದು ಘನತೆ ಗೌರವಾನ್ವಿತ ಮೊತ್ತ ಫೈಟಿಂಗ್ ಟೋಟಲ್ ಅನ್ನ ದಾಖಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಏಕದಂತ ಕ್ರಿಕೆಟರ್ಸ್. ಫುಲ್ ಶಾಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಜಂಗ್ ಶಿವು. ಮತ್ತೊಂದು ಮ್ಯಾಕ್ಸಿಮಮ್ ದಾಖಲಿಸಿದ್ರು. ಅಂತಿಮ ಓವರ್ ಚಾಲ್ತಿಯ 2 ಚೆಂಡು ಬೌಂಡ್ರಿ ಬಳಿಕ ಷಟ್ಕ ಸಿಕ್ಸರ್, 6 ಓಟಗಳ ಸೇರ್ಪಡೆ 68ಕ್ಕೆ ತಲುಪ್ತಾ ಇದೆ. ಕಳೆದ ಪಂದ್ಯದಲ್ಲಿ ಅರ್ಧ ಶತಕವನ್ನು ಪೇರಿಸಿದಂತ ಜಂಗ್ ಶಿವು ಮತ್ತೊಂದು ಅರ್ಧ ಶತಕವನ್ನ ಇಲ್ಲಿ ಪಡ್ಕೊಳ್ತಾರ ನೋಡಬೇಕಾಗಿದೆ. 14 ಎಸೆತಗಳಲ್ಲಿ 36 ಓಟವನ್ನ ದಾಖಲಿಸ್ತಾ ಇದ್ದಾರೆ. ಔಟ್ ಸೈಡ್ ಆಫ್ ಸ್ವಿಂಗ್ ಬೀಳ್ತಾ ಇದೆ, ಕ್ಲಾಸಿಕ್ ಶಾಟ್ ಜಂಗ್ ಶಿವು. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಂತಿಮ ಹಂತದಲ್ಲಿ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಸೀಮಾ ರೇಖೆ ಹೊರಭಾಗದ ಕಾಡ್ತಾ ಇದೆ. ಷಟ್ಕ 74ಕ್ಕೆ 4, 74 ಲಾಸ್ ಆಫ್ 4, ಸ್ಟಿಲ್ 3 ಬಾಲ್ ರಿಮೈನಿಂಗ್. ನಾಲ್ಕು ಓವರ್ಗಳಲ್ಲಿ ಬಾಲ್ ಟು ಬಾಲ್ ಓಟಗಳಿಗಿಂತ ಕಮ್ಮಿ ಓಟವನ್ನು ಕಲೆ ಹಾಕಿದೆ ಅಂತ ತಂಡ ಸದ್ಯ ಇವಾಗ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ. ಮತ್ತೆ ಮಹೇಶ್ ಟು ಜಂಗ್ ಶಿವು ಉದ್ದರಿಗಳ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನ ಜಂಗ್ ಶಿವು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸದ್ಯ ಇವಾಗ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಚೆಕ್ ಮಾಡಬೇಕಾಗಿದೆ ಟಿವಿ ಅಂಪೈರ್. ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ಸ್ ಗಳಲ್ಲಿ ನಂಬಲ್ ಅಸಾಧ್ಯ ರೀತಿಯಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇರತಕ್ಕಂಥ ಶಿವು ಇದಾಗಲೇ 74 ಓಟವನ್ನು ಕಲೆ ಹಾಕಿದ ಏಕದಂತ ಕ್ರಿಕೆಟರ್ಸ್. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿದಿದೆ. ಸದ್ಯ ಈ ಒಂದು ಚೆಂಡು ಅದ್ಯಾವ ರೀತಿಯ ಸೂಚನೆ ಬರುತ್ತೆ ಅಂತ ನೋಡಬೇಕಾಗಿದೆ. ಡಾಟ್ ಆದ್ರೆ ಅಂತಿಮ 2 ಚೆಂಡು ಬಾಕಿ ಉಳಿಯುತ್ತೆ. ವೈಡ್ ಸೂಚನೆ ಬಂದ್ರೆ ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾವೆ. 15 ಎಸೆತಗಳಲ್ಲಿ ವೈಯಕ್ತಿಕವಾಗಿ 42 ಓಟವನ್ನು ಜಂಗ್ ಶಿವು ದಾಖಲಿಸಿದ್ದಾರೆ. 5 ಭರ್ಜರಿ ಸಿಕ್ಸರ್, 2 ಬೌಂಡ್ರೀಸ್ ಗಳ ಸಮೇತವಾಗಿ ಬೌಲರ್ ಗಳ ಬೆವರಿಳಿಸ್ತಾ ಇರ್ತಕ್ಕಂಥ ಜಂಗ್ ಶಿವು. ಪಂದ್ಯಾಟದ ವೀಕ್ಷಣೆಯಲ್ಲಿ ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕುತೂಹಲಕಾರಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ಫೇರ್ ಡೆಲಿವರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ, ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಲಾಸ್ಟ್ 2 ಬಾಲ್ ರಿಮೈನಿಂಗ್.
ಬಿರುಸಿನ ಹೊಡೆತ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್. ಜಂಗ್ ಶಿವು ಅಂತಿಮ ಚೆಂಡಿನಲ್ಲಿ ಡೀಪ್ ಎಕ್ಸ್ ಶಾಕರ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಬೌಂಡ್ರಿ ಮುಖ್ಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 78 79ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಜಯಕ್ಕಾಗಿ JM ವಾರಿಯರ್ಸ್. ನೋಡಿ ಇಲ್ಲಿ ಮುಸ್ಲಿಂ ಬಾಂಧವರು ಇಫ್ತಾರ್ ಸಿದ್ಧತೆಯಲ್ಲಿದೆ. ರೋಸಾ ಬ್ರೇಕ್ ಮಾಡುವಂತವರು ನಮ್ಮ ಕಾಂಬಾಕ್ಸ್ ಬಳಿ ಬರ್ಬೋದು, ನಮ್ಮ ಲೈವ್ ಕೊಠಡಿ ಬಳಿ ಬರಬೇಕು. ಸದ್ಯ ಪಂದ್ಯದ ವೀಕ್ಷಣೆಯಲ್ಲಿ ಬಾಬಣ್ಣ ಅವರು ತುಂಬಾ ರೋಚಕ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. 79ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. 10ರ ಸರಾಸರಿಯಲ್ಲಿ JM ವಾರಿಯರ್ಸ್ ಬ್ಯಾಟ್ ಅನ್ನ ಬೀಸಬೇಕಾಗಿದೆ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಬಹಳಷ್ಟೊಂದು ಯಶಸ್ವಿ ದಾಖಲೆ ಪಂದ್ಯಾಕೂಟ ಅಕ್ಕಳ ಭಾಗದಲ್ಲಿ ಸಾಗ್ತಾ ಇದೆ. ಎಪ್ಪತ್ತ 79ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಖಂಡಿತವಾಗ್ಲೂ JM ವಾರಿಯರ್ಸ್ ತಂಡ ಡೂ ಆರ್ ಡೈ ಪಂದ್ಯಾಟಗಳಲ್ಲಿ ಜಯವನ್ನ ದಾಖಲಿಸಿ ಇಲ್ಲಿವರೆಗೂ ತಮ್ಮ ಪಯಣವನ್ನ ಮುಂದುವರಿಸಿದೆ. ಒಂದು ಹೆಜ್ಜೆ ಬಾಕಿ ಇದೆ ಎರಡೂ ತಂಡಗಳಿಗೂ ಕೂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳೋದಕ್ಕೆ. ಖಂಡಿತವಾಗ್ಲೂ ಈ ಒಂದು ಲೀಗ್ ಕಪ್ ನಾಕ್ಔಟ್ ಪಂದ್ಯಾಟಗಳ ಒಂದು ವಿಚಾರವನ್ನು ತಿಳಿಸಬೇಕಾದ್ರೆ 2003 2005 ಆ ಒಂದು ಜಾಯಮಾನದಲ್ಲಿ ಆಸ್ಟ್ರೇಲಿಯಾ ತಂಡ ಫುಲ್ ಟಫ್, ಯಾವುದೇ ತಂಡ ಇದ್ರೂ ಕೂಡ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಬೇಕಾದ್ರೆ ತುಂಬಾ ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ICC ವರ್ಲ್ಡ್ 11 ತಂಡವನ್ನ ಕಟ್ಟಿ ಆಸ್ಟ್ರೇಲಿಯಾಕ್ಕೆ ರವಾನಿಸ್ತಾರೆ. ಆ ಒಂದು ವರ್ಲ್ಡ್ 11 ತಂಡದಲ್ಲಿ ಶಾನ್ ಪಲಕ್, ಕುಮಾರ್ ಸಂಗಕಾರ, ವೀರೇಂದ್ರ ಸೆಹ್ವಾಗ್, ರಾಹುಲ್ ದ್ರಾವಿಡ್, ಪೀಟರ್ಸನ್, ಲಾರಾ ಕಲೀಸ್, ಅಫ್ರಿದಿ, ಫ್ಲಿಂಟಾಫ್, ಮುರಳೀಧರನ್, ಶೋಯಬ್ ಅಖ್ತರ್, ಕ್ರಿಸ್ ಗೈಲ್, ಬಕಾ ನಿತಿನಿ ಈ ರೀತಿಯಾದಂತಹ ಆಟಗಾರನ ವರ್ಲ್ಡ್ 11 ತಂಡವನ್ನ ಕಟ್ಟಿ 3 ODI ಪಂದ್ಯಾಟವನ್ನು ಆಡ್ಲಿಕ್ಕೆ ಆಸ್ಟ್ರೇಲಿಯಾಗೆ ರವಾನಿಸ್ತಾರೆ. ಅಲ್ಲಿ ಎಷ್ಟೇ ಒಂದು ಹೆಸರುಗಳು ದೊಡ್ಡದಾಗಿದ್ರು ಆಸ್ಟ್ರೇಲಿಯಾ ವಿರುದ್ಧವಾಗಿ 3-0 ಆಸ್ಟ್ರೇಲಿಯಾ ತಂಡ ವರ್ಲ್ಡ್ 11 ತಂಡವನ್ನ ಮಣಿಸಿ. Welcome to Rohan Ekanta, a project by Rohan Builders. This project is in the developing hotspot of East Bengaluru and is well connected to the major IT hubs. The linear arrangement of these G+22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur
ಸರದಿ ಆಟಗಾರ ಅಂಕಣ ಎಂಟರನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಕ್ವಾಲಿಫೈರ್ ಒಂದರಲ್ಲಿ ಜಯವನ್ನ ಗಣದ ಡ್ರೀಮ್ ಡಿಫೆಂಡರ್ಸ್ ಮೊದಲ ತಂಡವಾಗಿ ಫೈನಲ್ ಎಂಟ್ರನ್ನ ಕಂಡಿರ್ತಕ್ಕಂಥ ತಂಡ. ಅದ್ಯಾವ ತಂಡದ ವಿರುದ್ಧವಾಗಿ ಫೈನಲ್ ಪಂದ್ಯವನ್ನು ಆಡ್ತಾರೆ ನೋಡಬೇಕಾಗಿದೆ. ಎರಡನೆಯ ತಂಡಕ್ಕಾಗಿ ಇಲ್ಲಿ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಸರದಿ ಆಟಗಾರಿಗಳ ಅಂಕಣ ಪಡ್ಕೊಂಡಿದ್ದಾರೆ. ಎರಡನೇ ಸೆಷನ್ ಆರಂಭನ ಕಂಡುಕೊಳ್ತಾ ಇದೆ. ಮೊದಲ ಮಧು ಚೆಂಡನ್ನ ಪಡ್ಕೊಂಡ್ರು. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಪ್ರದೀಪ್ ಅಪ್ಪಿದಾಳ ಮುಖಾಂತರ ಮತ್ತು ಲಾಂಗ್ ಆನ್ ನಡುವೆ ಪ್ರದೀಪ್ ಅಪ್ಪಿದಾಳ ಮುಖಾಂತರವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಎಲಿಮಿನೇಟರ್ ಪಂದ್ಯಾಟ ಕೂಡ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ತಾನು ಎದುರಿಸಿರ್ತಕ್ಕಂಥ ಆರಂಭಿಕ ಚೆಂಡಿಗೆ ಬಹಳಷ್ಟು ಉತ್ತಮವಾದ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಅಪ್ಪಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಆ ಸಿಕ್ಸರ್ಗೆ ಮಧು ಈತ ಪ್ರಾರಂಭಿಕ ಚೆಂಡು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದೂಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 7 ಊಟವನ್ನ 2 ಚೆಂಡುಗಳಲ್ಲಿ ತಲುಪ್ತಾ ಇದ್ದಾರೆ. 8 ತಂಡಗಳು ಭಾಗವಹಿಸಿರುವ ವ್ಯವಸ್ಥಿತ ದಾಖಲೆಯ ಶ್ರೀಮಂತಿಕೆಯ ಕರ್ನಾಟಕ ಔಟ್ ಬಾಲ್ ಪ್ರೀಮಿಯರ್ ಲೀಗ್ 2026 ಅಂತಿಮ ಹಂತದ 2 ಪಂದ್ಯಗಳು ಮಾತ್ರ ಬಾಕಿ ಉಳಿತಾ ಇದೆ. ಇವತ್ತಿನ ದಿನ ಫೈನಲ್ ಪಂದ್ಯ ಮುಕ್ತಾಯದ ಬಳಿಕ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮವಾದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾದ ಹೊರತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಡಿಫೆಕ್ಷನ್ ಕವರ್ಸ್ 4 ಊಟಗಳ ಸೇರ್ಪಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಆರಂಭಿಕ ಸಿಕ್ಸರ್ ಅನ್ನು ಪ್ರದೀಪ್ ಅಪ್ಪಿ ದಾಖಲಿಸಿದ್ರು ಕೂಡ ಆ ಬಳಿಕದ ಮೊದಲ ಬೌಂಡ್ರಿ ಶಂಕರ್ ಮಾಸ್ಟರ್ ದಾಖಲಿಸ್ತಾ ಇದ್ದಾರೆ. ಇಲ್ಲಿ 3 ಎಸೆತಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ತಳ ಮೊತ್ತ 11 ಊಟವನ್ನು ತಲುಪ್ತಾ ಇದೆ. ಕ್ವಾಲಿಫೈರ್ 1 ನಲ್ಲಿ ಪರಾಜಯವನ್ನು ಕಾಣಂತ ತಂಡ ಟೀಮ್ ಏಕದಂತ ಜೆಎಂ ವಾರಿಯರ್ಸ್ ವಿರುದ್ಧವಾಗಿ ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಬಹಳಷ್ಟು ತಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಶ್ರೋತ ಕೊಡ್ತಿಯ ರಘು ಅವರು ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡಿಕೊಂಡಿರೋದಾಗಿ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಕ್ಷೇತ್ರ ದಾಖಲಾತಿಯನ್ನು ಕಾಣುತ್ತಾ ಒಂದೂಟಗಳ ಹೆಚ್ಚುವರಿ ಇಲ್ಲಿ ಮತ್ತೆ ರೀತಿಯನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಊಟವನ್ನು ತಲುಪ್ತಾ ಇದೆ. 5 ಎಸೆತಗಳನ್ನು ಇಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ವ್ಯವಸ್ಥಿತ ಪಂದ್ಯಾಕೂಟದ ವೀಕ್ಷಣೆ ಇರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮೊದಲಾಗಿ ನಾವು KHPL 2026 ಮುಖಾಂತರವಾಗಿ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ತಟ್ಟುಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಒಂದು ಊಟಗಳ ಸೇರ್ಪಡೆ 13 ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರಿತ ಮಧು ಇಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದಾವ ಎಸೆತಗಾರರನ್ನು ಪರಿಚಯಿಸ ನೋಡಬೇಕಾಗಿದೆ. ಆರಂಭಿಕ 6 ಚೆಂಡುಗಳಲ್ಲಿ ಬಹಳಷ್ಟು ಉತ್ತಮವಾದ ಆರಂಭ ಪಡ್ಕೊಳ್ತಾ ಇದೆ. ಜಯ ಮಾರಿಯಸ್ಗಳ ತಂಡ 13 ಊಟವನ್ನು ದಾಖಲಿಸ್ತಾ ಇದೆ. ಇಲ್ಲಿರ್ತಕ್ಕಂಥ 42 ಚೆಂಡುಗಳಲ್ಲಿ 66 ಊಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅದಾವ ಎಸೆತಗಾರರನ್ನು ಪರಿಚಯಿಸ ನೋಡಬೇಕಾಗಿದೆ.
ಎರಡನ ಮೊದಲ ಚೆಂಡು ಇತ್ತ ಲಾಂಗ್ ಆಫ್ ಅಲ್ಲಿ ಬಹಳಷ್ಟು ಮತ್ತೆ ಹೊಳತವನ್ನ ಪ್ರದೀಪ್ ಅಪ್ಪಿ ದಾಖಲಿಸಿದ್ರು. ಇಲ್ಲಿ ಬಹಳಷ್ಟು ಮತ್ತೆ ಹೊಳತ ದಾಖಲಾತನ ಕಾಣ್ತಾ ಇದೆ. ಎರಡನೆಯ ಓವರ್ನ ಮೊದಲ ಚೆಂಡಿಗೆ ಬಹಳಷ್ಟು ಮತ್ತೆ ಒಂದು ಬೌಂಡ್ರಿನ ದಾಖಲಿಸಿದ್ದಾರೆ. ಪ್ರದೀಪ್ ಅಪ್ಪಿ ಒಂದೆರಡು ಆರಂಭಿಕ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ದು ಈತ. ಎರಡನೇ ಮೊದಲ ಚೆಂಡಿಗೆ ಇಲ್ಲಿ ಬೌಂಡ್ರಿ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದಾರೆ. 17 ಊಟವನ್ನು ತಲುಪ್ತಾ ಇದೆ. ಜಯ ವಾರಿಯರ್ಸ್ ನ ತಂಡ ಬಹಳಷ್ಟು ಉತ್ತಮವಾದ ಪಂದ್ಯವನ್ನು ಆಡ್ತಾ ಇದೆ. ನಗತವನ್ನ ಕಾಣ್ತಾ ಇರತಕ್ಕಂತ ಚೆಂಡು ನಡುವೆ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿ 18 ಊಟವನ್ನು ತಲುಪ್ತಾ ಇದೆ ಕೂಡ. ರೀತು ಮತ್ತೆ ಎರಡನೆಯ ಬಾರಿ ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಮೊದಲ ಒಂದು ಶತಕವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರೀತು ಇಲ್ಲಿ ಚೆಂಡನ್ನು ಪಡ್ಕೊಂಡಿದ್ದಾರೆ ಕೂಡ. ವೀರಸೇನ ಹೊರತ ಆಗಸನ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸ್ಕಾರ್ ಲಾಗಿ ಭಾಗದಲ್ಲಿ ಕ್ಯಾಚ್ ಅವಕಾಶಗಳಿದ್ರು ಕೂಡ ಅಂತಿಮ ಕ್ಯಾಚ್ ಗಾಯ ಜಾರಿ ಹೋಗ್ತಾ ಇದೆ. ಇಲ್ಲಿ 4 ಓಟಗಳ ಸೇರ್ಪಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹುಶಃ ಕ್ಯಾಚ್ ಪಡ್ಕೊಂಡಿದ್ರೆ ಇಲ್ಲಿ ಮೊದಲ ವಿಕೆಟ್ ಸಾಗಾತವನ್ನು ಕಾಣ್ತಾ ಇತ್ತು. ಆ ಲೆಕ್ಕಾಚಾರಗಳು ಬದಲಾವಣೆ ಕಾಣ್ತಾ ಇದ್ದ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಬಹಳಷ್ಟು ಜನ ಅರ್ಧ ಶತಕವನ್ನು ದಾಖಲಿಸಿದ್ರು ಕೂಡ ಶತಕವನ್ನು ದಾಖಲಿಸಿರ್ತಕ್ಕಂಥ ಏಕಮಾತ್ರ ಆಟಗಾರ ರೀತು ಮೈಸೂರು. ಈಗ ಇಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 22 ಊಟವನ್ನು ತಲುಪ್ತಾ ಇದೆ. KHPL 2026 KVR ಮತ್ತು KMS ಗ್ರೂಪ್ ಈ ಒಂದು ಪಂದ್ಯಾಕೂಟವನ್ನ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಯು ಲಾಗಾದಲ್ಲಿ ಮತ್ತೆ ಚೆಂಡು ಚಲಿಸ್ತಾ ಇದೆ. ನಡುವೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಹಂತವನ್ನು ಕಂಡ್ರು. ಅಂತಿಮ ಹಂತದ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಜಯ ವಾರಿಯರ್ಸ್ ನ ಬಿರುಸಿನ ಆಟಗಾರನ ವಿಕೆಟ್ಸ್ ನೆಲ ಕೊಳ್ಳುತ್ತಾ ಇದೆ. ಇದುವರೆಗೆ ಬಹಳಷ್ಟು ಅಜಯದ ಆಟವನ್ನು ಮುಂದುವರಿಸಿದ್ರು. ಈತ ಅಂತಿಮ ಹಂತದಲ್ಲಿ ರೀತು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 22ಕ್ಕೆ ಮೊದಲ ವಿಕೆಟ್ ಸಾಗಾತವನ್ನು ಕಾಣ್ತಾ ಇದೆ. ರಾಜ್ಯ ಟೆನ್ನಿಸ್ ನ ಮತ್ತೊಬ್ಬ ಅಪ್ರತಿಮ ಆಟಗಾರ ಜಯ ಕರ್ನಾಟಕ ಬೆಂಗಳೂರಿನ ಮಾರ್ಕ್ ಮಹೇಶ್ ಬರ್ತಾ ಇದ್ದಾರೆ. ಪ್ರದೀಪ್ ಅಪ್ಪಿ ರೂಪದಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡ ಬಳಿಕಿತ್ತ ಮಹೇಶ್ ಅಂಕಣ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. 57 ಓಟಗಳು ಏನಿರ್ತಕ್ಕಂಥ 39 ಚೆಂಡುಗಳಲ್ಲಿ ಬರಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಅತ್ಯಂತ ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ ಕರ್ನಾಟಕ ಆರ್ಟ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ KVR ಮತ್ತು KMS ಗ್ರೂಪ್ ಈ ಒಂದು ಪಂದ್ಯಾಕೂಟ ಆಯೋಜನೆ ಮಾಡ್ತಾ ಇದೆ. ಹಿಂದೆ 13 ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಆರ್ಟ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಕಂಡಿತ್ತು. ಅಲ್ಲಿ ಪಂದ್ಯಾಟವನ್ನು ಇಂಡಿಯನ್ ರಾಂಬೋ ಸ್ಪೋರ್ಟ್ಸ್ ಕ್ಲಬ್ ಕೊಪ್ಪಳ ಆಯೋಜನೆ ಮಾಡಿದ್ರೆ ಇಲ್ಲಿ ಮೊದಲ ಬಾರಿ ದಾಖಲೆಯ ಪಂದ್ಯಾಕೂಟ ರಹಿತ KVR ಮತ್ತು KMS ಗ್ರೂಪ್ ಆಯೋಜನೆ ಮಾಡ್ತಾ ಇದೆ. ಎರಡನೆಯ ಹದರೆ ಆಘಾತವನ್ನು ಕಾಣ್ತಾ ಇದೆ. ಮಾರ್ಕ್ ವಾಪಸ್ ಆಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ ಕೂಡ. 22ಕ್ಕೆ ಎರಡನೆಯ ವಿಕೆಟ್ಸ್ ಇಲ್ಲಿ ಕಳ್ಕೊಳ್ತಾ ಇದೆ. ದಾಂಡಿನ ವಿಚಾರದಲ್ಲಿ ನಿನ್ನೆಯ ದಿನ ಬಹಳಷ್ಟು ಮತ್ತು ಆಟವನ್ನು ಆಡಿ ಮೊದಲ ಶತಕವನ್ನ ದಾಖಲಿಸಿರ್ತಕ್ಕಂಥ ಆಟಗಾರ ಇಲ್ಲಿ ಪ್ರಮುಖ ಪಂದ್ಯ ಆಟದಲ್ಲಿ ಒಂದು ಎದುರಾಳಿ ಆಟಗಾರನು ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ರೀತು ಫ್ರಮ್ ಮೈಸೂರು. ಟೀಮ್ ಇಂಡಿಯಾ ಬಾಬುಲರ ಮತ್ತೊಬ್ಬ ಅಪ್ರತಿಮ ಆಟಗಾರ
ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದ ಪ್ರಮುಖ ಆಯೋಜಕರು ಶ್ರೀಯುತ ಪವನ್ ರೆಡ್ಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದಾವರದಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಫೈನಲ್ ಎಂಟ್ರಿಗಾಗಿ ಎರಡೂ ತಂಡಗಳಲ್ಲಿ ಪ್ರತಿ ಹೋರಾಟದ ಪಂದ್ಯವನ್ನು ಆಡ್ತಾ ಇದೆ. ಕ್ವಾಲಿಫೈರ್ ಒಂದೆರಡು ಡ್ರೀಮ್ ಡಿಫೆಂಡರ್ಸ್ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಸಂಸ್ಥೆ. ಅದ್ಯಾವ ತಂಡದ ವಿರುದ್ಧವಾಗಿ ಫೈನಲ್ ಪಂದ್ಯವನ್ನು ಆಡ್ತಾರೆ ನೋಡಬೇಕಾಗಿದೆ. ಪವನ್ ರೆಡ್ಡಿ ಹೊಸ ಆಟಗಾರರ ಸೇರ್ಪಾಡೆ. ತಟ್ಟುಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ರೀತು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆ ಒಂದಷ್ಟೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮಿಡ್ ವಿಕೆಟ್ ಅಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಎರಡನೆಯ ಓವರ್ ರೀತು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ತಡ ಮತ್ತೆ 23 ಓಟವನ್ನು ತಲುಪ್ತಾ ಇದೆ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟ ಸಾಗಬೇಕಾದ್ರೆ ಬಹಳಷ್ಟು ದಾನಿಗಳು ಪಂದ್ಯಾಕೂಟಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಪಂದ್ಯಾಕೂಟದ ಕೇಂದ್ರ ಬಿಂದು ಶ್ರೀಯುತ ಮನೋಹರ್ ರೆಡ್ಡಿ ಸರ್ ಅವರು, ಜೊತೆಗಾಗಿ ಸುರೇಶ್ ರೆಡ್ಡಿ ಅವರು, ಚರಣ್ ರಾಜ್, ಅಣ್ಣೆಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ ಎಚ್, ಮುರಳಿ, ಮುನಿಸ್ವಾಮಿ, ಕೇಶವರೆಡ್ಡಿ, ಎಸ್.ಎಂ. ಕೃಷ್ಣ, ವಿನಯ್ ಅವರು, ಸುರೇಶ್ ಚಿಟ್ ಅವರು ಬಹಳಷ್ಟು ತಮ್ಮ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜೊತೆಗಾಗಿ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಸ್ನೇಹಿತ ವರ್ಗ ಶ್ರೀತ ಆದಿಯವರು, ಬಾಂಡ್ ಅವರು, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ಗುಂಜೂರುಪಾಳ್ಯ ನಾಗರ್ ಅವರು, ಗುಂಜೂರುಪಾಳ್ಯ ಶ್ರೀಯುತ ಸುರೇಶ್ ಅವರು, ಗುಂಜೂರುಪಾಳ್ಯ ಅಜಯ್ ಅವರು, ಸರ್ವಣ ಪಾಯಿಂಟರ್, ಅಶೋಕ್ ವರ್ತೂರ್ ಇವರೆಲ್ಲರೂ ಕೂಡ ಒಂದು ವ್ಯವಸ್ಥಿತ ಶ್ರೀಮಂತಿಗೆ ಪಂದ್ಯಾಕೂಟಕ್ಕೆ ಬಹಳಷ್ಟು ತಮ್ಮದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ KHPL 2026 ಪಂದ್ಯಾಕೂಟದ ಮುಖಾಂತರವಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಕ್ಲೈನ ಸರ್ಕ ಭಾಗದಲ್ಲಿ ಮೂರನೆಯ ಓವರ್ಗಾಗಿ 56 ಓಟಗಳು ಬರಬೇಕಾಗಿದೆ. 36 ಎಸೆಗಳಲ್ಲಿ ಅಲ್ಲಿ ಪಂದ್ಯವನ್ನು ಆರಂಭಿಸಿ 23ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಸಕ್ಲೈನ್ ಹೆಸರಾಗದ 3ರ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಚೆಂಡು ತೀರಾ ಕೆಳಚಾದು ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 5 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಎರಡನೇ ಚೆಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈ ರೀತಿಯ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನ ಟೀಮ್ ಏಕದಂತ ಎಸೆತಗಾರರು ಪಡ್ಕೊಂಡ್ರೆ ಮಾತ್ರ ಎರಡನೆಯ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಾಣಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ ಟೀಮ್ JM ವಾರಿಯರ್ಸ್ ಎರಡನೆಯ ತಂಡವಾಗಿ ಪ್ರವೇಶವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಮೂರನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಸಕ್ಲೈನ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ. ಸುಂದರತೆಯ ಆಟ. ನೆಟ್ಟನರ ಹೊರತನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ರಾಜ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ಥಗಿತವನ್ನ ಕಂಡಂತ ರನ್ ಧಾರಣ ಏರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತವೂ ಕೂಡ 24 ಓಟವನ್ನು ತಲುಪ್ತಾ ಇದೆ. ಸಕ್ಲೈನ್ ಹೆಸರಾಗದ 5ನೆಯ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು.
ಬಹಳಷ್ಟು ತಮ್ಮದೊಂದು ಕ್ಯಾಚ್ ಪಡ್ಕೊಳ್ತಾ JM ವಾರಿಯರ್ಸ್ ಮೂರನೆಯ ವಿಕೆಟ್ಸ್ ನೆಲಗೊಳ್ಳುತ್ತಾ ಇದೆ. ಇಲ್ಲಿ ಆರಂಭಿಕ ಸರದಿ ಆಟಗಾರ ಶಂಕರ್ ಮಾಸ್ಟರ್ ವಾಪಸ್ ಆಗ್ತಾ ಇದ್ದಾರೆ. 24ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡುತ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ನ್ಯಾಶ್ ಬೆಂಗಳೂರು ಅಪ್ರತಿಮ ಆಟಗಾರ ನ್ಯಾಶ್ ಮಹೇಶ್ ಅವರು ಬರ್ತಾ ಇದ್ದಾರೆ. ಅದ್ಯಾವ ರೀತಿ ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. 24ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಮೂರನೇ ಓವರ್ನಲ್ಲಿ JM ವಾರಿಯರ್ಸ್ ಪಂದ್ಯವನ್ನು ಆಡುತ್ತಾ ಇದೆ. ಇನ್ನಿರ್ತಕ್ಕಂಥ 31 ಚೆಂಡುಗಳಲ್ಲಿ 55 ಓಟಗಳು ಬರಬೇಕಾಗಿದೆ. ಇದಾದ ಬಳಿಕ KHPL 2026 ಪ್ರಶಸ್ತಿ ಸುತ್ತು ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಈಗಾಗಲೇ ಮೊದಲ ತಂಡವಾಗಿ ಡ್ರೀಮ್ ಡಿಫೆಂಡರ್ಸ್ ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಸಂಸ್ಥೆಯೂ ಕೂಡ ಸಕ್ಲೈನ್ ಕೊನೆ ಬಾರಿ ಮಹೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಲೆಗ್ ಕ್ರಾಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮಹೇಶ್ ಖಾತೆ ಆರಂಭ, ಒಂದು ಓಟಗಳ ಸೇರ್ಪಡೆ, 3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. JM ವಾರಿಯರ್ಸ್ ಗಳ ತಂಡ 25 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. ಕೊನೆಯ 30 ಚೆಂಡುಗಳಲ್ಲಿ 54 ಓಟಗಳ ಅವಶ್ಯಕತೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮೊಹಮ್ಮದ್ ಅಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿಸ್ಟಮ್ ಆಪರೇಟರ್ ಆಗಿ ಶಾವತ್ ಅವರು, ಆನ್ಲೈನ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಾಹಿಲ್ ಅವರು ಇದ್ದಾರೆ. ಮುಖ್ಯ ಕ್ಯಾಮರಾಮನ್ ಆಗಿ ಮುರಳಿ, ಜಿತೇಂದರ್, ವಿವೇಕ್, ರೆಹಾನ್, ಫಾಜಿಲ್, ಚಿರು ಸೇನಾ ಕ್ಯಾಮರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಡ. ಅದ್ಯಾವ ಎಸೆತಗಾರನ ಪರಿಚಯಿಸ ನೋಡಬೇಕಾಗಿ 4 4ನೇ ಓವರ್ಗಾಗಿ ಇಲ್ಲಿ ಮತ್ತೆ ರೀತು ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 54 ಓಟಗಳು 30 ಚೆಂಡುಗಳಲ್ಲಿ ಬರಬೇಕಾಗಿದೆ. ಮಹೇಶ್ ಸ್ಟ್ರೈಕ್ ಅಲ್ಲಿ, ಪವನ್ ರೆಡ್ಡಿ ನಾ ಸ್ಟ್ರೈಕ್ ಅಲ್ಲಿ, ರೀತು ಎಸ್ಆರ್ ಭಾಗದಲ್ಲಿ ರೀತು ಎಸ್ಆರ್ ಮೊದಲ ಚೆಂಡು ರಕ್ಷಣಾತ್ಮಕ ಆಟ ಮಹೇಶ್ ದಾಖಲಿಸ್ತಾರೆ. ಒಂದು ಓಟದ ಹೆಚ್ಚು ಬಾರಿ ಇಲ್ಲಿ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. 26 ಓಟವನ್ನು ತಲುಪ್ತಾ ಇದ್ದಾರೆ. ವ್ಯವಸ್ಥಿತ ನಮ್ಮ ಪಂದ್ಯಾಕೂಟದ ವೀಕ್ಷಣೆ ಇರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮೊದಲಾಗಿ ನಾವು KHPL 2026 ಮುಖಾಂತರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ನೆಗತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಪವನ್ ರೆಡ್ಡಿ ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ರೀತು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ತೀರಾ ಕೆಳಂಚಾದ ಹೋಗ್ತಾ ಇರತಕ್ಕಂಥ ಚೆಂಡು ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಬರಲೇಬೇಕಾಗಿದೆ. ಒಂದೆಡೆ ಟೀಮ್ ಏಕದಂತ ಬೌಲರ್ಸ್ ರೀತು ಬಹಳ ಶುದ್ಧವಂತ ಚೆಂಡನ್ನು ದಾಖಲಿಸಿದ್ದಾರೆ. ರೀತು ದಾಖಲಿಸಿರ್ತಕ್ಕಂಥ ಈ ಓವರ್ 3 ಚೆಂಡುಗಳಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನಿರ್ತಕ್ಕಂಥ 3 ಚೆಂಡುಗಳನ್ನು ಯಾವ ರೀತಿ ರೀತು ಮೈಸೂರು ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. ಪವನ್ ರೆಡ್ಡಿ ಡೀಪ್ ಮಿಡ್ಗಳಲ್ಲಿ ಓಟವನ್ನು ದಾಖಲಿಸಿದ್ದಾರೆ. 1 ಓಟಗಳ ಸೇರ್ಪಡೆ ಸ್ಟ್ರೈಕ್ ಔಟ್ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. 2 ಓಟಗಳಿಗೆ ಅವಕಾಶ ಟೀಮ್ ಏಕದಂತ ಕ್ಷೇತ್ರರಕ್ಷಕರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1ರ ಬದಲಿಗೆ 2 ಓಟದ ಹೆಚ್ಚುವರಿ 28 ಓಟವನ್ನು ತಲುಪ್ತಾ ಇದೆ. 51 ಓಟಗಳು ಬರಬೇಕಾಗಿದೆ. ಬಹಳ ಶುದ್ಧ ರೀತಿಯ ಆಟ. ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನವನ್ನ ಸ್ಕಾರ್ಲಗ್ ಭಾಗದಲ್ಲಿ ಸಾಗ್ತಾ ಇದೆ. ಪವನ್ ರೆಡ್ಡಿ 1 ಓಟಗಳ ಪೂರೈಕೆಯನ್ನು ಕಂಡ್ರು.
ಇಲ್ಲಿ ಮಹೇಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 29 ಊಟವನ್ನು ತಲುಪ್ತಾ ಇದೆ ಗೂಡ. ಅಂತಿಮ ಒಂದಷ್ಟು ಓವರ್ ಮುಕ್ತಾಯಕ್ಕಾಗಿ ಬಾಯ್ಕೊಳ್ತಾ ಇದೆ ರೀತು. ಕೊನೆಯ ಬಾರಿ ಮಹೇಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ರೀತಿ ಆಟ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನ ಮಹೇಶ್ ಮಾಡ್ತಾ ಇದೆ. ಒಂದು ಊಟಗಳ ಸೇರ್ಪಾಡೆ 20 ಊಟಗಳಿಗೆ ಮಾತ್ರ ಈ ಓವರ್ ನಲ್ಲಿ ಒಂದೆಡೆ ರೀತು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾದ 4 ಓವರ್ಗಳಲ್ಲಿ ಟೀಮ್ ಜೆಎಂ ವಾರಿಯರ್ಸ್ ಇತ್ತ 30 ಊಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಈ ಪಂದ್ಯವನ್ನ ಜಯಿಸಬೇಕಾದ್ರೆ ಇನ್ನಿರ್ತಕ್ಕಂಥ 24 ಚೆಂಡುಗಳಲ್ಲಿ 49 ಊಟಗಳು ಬರಬೇಕಾಗಿದೆ ಕೂಡ. ಇಲ್ಲಿ 4 ಓವರ್ಗಳು ಮುಕ್ತಾಯ ಕಂಡಾಗ ನಾವು ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಫ್ಜಲ್ ಕೊಪ್ಪಯವರನ್ನು ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ ಕೂಡ. ಧನ್ಯವಾದಗಳು ಉಮೇಶ್ ಅವರೇ. 5ನೇ ಓವರ್ ಚಾಲ್ತಿಯಲ್ಲಿದೆ. ಹೊಸ ಬೌಲರ್ ಇವಾಗ ಸಕ್ಲನ್ SR ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಸತ ಬೌಂಡ್ರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮಹೇಶ್ ಒಂದೆಡೆ ಆದರೆ ಮತ್ತೊಂದೆಡೆ ಪವನ್ ರೆಡ್ಡಿ. ಇನ್ನು 23 ರನ್ಗಳ ಮುಂದೆ ಗೆಲುವಿಗಾಗಿ 45 ಓಟವನ್ನು ದಾಖಲಿಸಬೇಕಾಗಿದೆ ಜೆಎಂ ವಾರಿಯರ್ಸ್ ತಂಡ. ಕ್ವಾಲಿಫೈ 2 ಪಂದ್ಯವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಹಂತದಲ್ಲಿ ಕ್ವಾಲಿಫೈರ್ 1 ಪಂದ್ಯವನ್ನು ಆಡಿದಂಥ ತಂಡ ಅಲ್ಲಿ ಡ್ರೀಮ್ ಡಿಪೆಂಡರ್ಸ್ ವಿರುದ್ಧ ಸೋಲನ್ನು ಕಂಡುಕೊಂಡು ಕ್ವಾಲಿಫೈ 2 ಟಿಕೆಟ್ ಅನ್ನು ಕೂಡ ಪಡ್ಕೊಂಡಂತ ತಂಡ ಏಕದಂತ. ಬಹಳಷ್ಟು ಅನುಭವಿ ಆಟಗಾರರನ್ನ ಕಂಡಿರ್ತಕ್ಕಂಥ ತಂಡ ಇಲ್ಲಿ ಸ್ಪರ್ಧಾಂಕಣವನ್ನು ಕಂಡುಕೊಳ್ತಾ ಇದೆ. ಜೆಎಂ ವಾರಿಯರ್ಸ್ ವಿರುದ್ಧವಾಗಿ ಸ್ಪರ್ಧಾಂಕಣದಲ್ಲಿ ಒಂದಷ್ಟು ಬಿಗು ಹೋರಾಟವನ್ನು ಮಾಡ್ತಾ ಇದೆ. ಗೆಲ್ಲುವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಇಲ್ಲಿ ಮತ್ತೆ ಸಕ್ಲೇನ್ ಮಹೇಶ್ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ತನ್ಮೂಲಕ ಇವಾಗ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ತಟ್ಟಿಮಿಟ್ಟಿ ಒಂದು ಓಟವನ್ನು ಮಹೇಶ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 35. ಇನ್ನು 21 ಎಸೆತ 44 ಓಟದ ಅವಶ್ಯಕತೆ ಇದೆ. ಆರಂಭಿಕ ಸರದಿಯಲ್ಲಿ ಪ್ರದೀಪ್ ಅಪ್ಪಿ ಸ್ವಲ್ಪ ಮಟ್ಟಿಗೆ ಪ್ರತಿ ಹೋರಾಟವನ್ನು ತೋರಿದ್ರು ಕೂಡ ಶೀಘ್ರಗತಿಯಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ. ಆ ಬಳಿಕ ಮಾರ್ಕ್ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ಸ್ಗಳನ್ನು ಕಳ್ಕೊಂಡಂತ ಜೆಎಂ ವಾರಿಯರ್ಸ್ ಇವಾಗ ಪವನ್ ರೆಡ್ಡಿ ಮತ್ತು ಮಹೇಶ್ ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಜೊತೆಯಾಟ ತಂಡವನ್ನ ಗೆಲುವಿನ ದಡ ಸೇರಿಸ್ತಾರ ನೋಡಬೇಕಾಗಿದೆ. ಸ್ಕೂಪ್ ಮಾಡುವಂತಹ ಪ್ರಯತ್ನವನ್ನ ಮಹೇಶ್ ಮಾಡಿದ್ರು ಶಾರ್ಟ್ ಫೈನಲ್ ಭಾಗದಲ್ಲಿ. ತನ್ಮೂಲಕ ಇವಾಗ ಕೇವಲ ಒಂದು ಓಟ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 37. ಇನ್ನು 19 ಎಸೆತ ಅರ್ಥಾತ್ ಈ ಓವರ್ನ ಕೊನೆಯ ಎಸೆತವನ್ನು ಸಕ್ಲೇನ ಎಸೆಯಬೇಕಾಗಿದೆ ಕೂಡ. ಆರಂಭಿಕ ಹಂತದಲ್ಲಿ ದಾಳಿಗೊತ್ತನ್ನು ಮಾಡಿಕೊಂಡು 78 ಓಟವನ್ನು ದಾಖಲಿಸಿದ ಏಕದಂತ ಕ್ರಿಕೆಟರ್ಸ್ 79ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಸ್ವಲ್ಪ ಮಟ್ಟಿಗೆ ಒತ್ತಡದ ಪರಿಸ್ಥಿತಿಯಲ್ಲಿದೆ. 19 ಎಸೆತಗಳ ಮುಂದೆ 42 ಓಟದ ಒಂದು ಅವಶ್ಯಕತೆ ಕೂಡ ಇದೆ ಇಲ್ಲಿ ಜೆಎಂ ವಾರಿಯರ್ಸ್ ತಂಡಕ್ಕೆ.
ಅಂತಿಮ ಎಸೆತ ಬಹಳ ಉತ್ತಮ ರೀತಿಯಿಂದ ಹೊಡೆತವನ್ನ ದಾಖಲಿಸಿದ್ರು. ತನ್ಮೂಲಕ ಇವಾಗ ಬೌಂಡ್ರಿ ಸೇರ್ಪಡೆ. ಆ ನಿಟ್ಟಿನಲ್ಲಿ ಪವನ್ ರೆಡ್ಡಿ 4 ಓಟವನ್ನು ದಾಖಲಿಸಿದ್ರು. ಇಲ್ಲಿ ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 41 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಟೀಮ್ JM ವಾರಿಯರ್ಸ್. ಇನ್ನುಳಿದ 3 ಓವರಲ್ಲಿ 38 ಓಟವನ್ನು ದಾಖಲಿಸಬೇಕಾಗಿದೆ. ಇದೇ ರೀತಿಯಾಗಿ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಮಹೇಶ್ ಮತ್ತು ಪವನ್ ರೆಡ್ಡಿ ಮುಂದುವರಿಸಿದರೆ ಖಂಡಿತವಾಗ್ಲೂ ಒಂದು ಮೊತ್ತವನ್ನು ಚೇಸ್ ಮಾಡಬಲ್ಲ ಅಂತ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದಾರೆ. ಅದೇ ಲೆಕ್ಕಾಚಾರ ಬುಡ ಮೇಲೆ ಆದ್ರೆ ಒಂದು ಪಾರ್ಟ್ನರ್ಶಿಪ್ ಆಟಕ್ಕೆ ಬ್ರೇಕ್ ಥ್ರೂವನ್ನು ನೀಡಿದರೆ ಖಂಡಿತವಾಗ್ಲೂ ಇಲ್ಲಿ ಟೀಮ್ ಏಕದಂತ ಮತ್ತೆ ಈ ಪಂದ್ಯವನ್ನು ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ. 5 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಕೊನೆಯ ಹಂತದ ಒಂದು ಪಂದ್ಯಗಳು ಇಲ್ಲಿ ಸಾಗ್ತಾ ಇದೆ. ಈ ಕ್ವಾಲಿಫೈ ಟು ಮುಕ್ತಾಯದ ತರುವಾಯ ಈ ಟೂರ್ನಮೆಂಟ್ ನ ಅಂತಿಮ ಪಂದ್ಯ, ಫೈನಲ್ ಪಂದ್ಯ ಸಾಗುತ್ತೆ ಕೂಡ. 6ನೇ ಓವರ್ ನಲ್ಲಿ ಅದ್ಯಾವ ಬೌಲರ್ ಅನ್ನ ಪರಿಚಯಿಸ ನೋಡಬೇಕಾಗಿದೆ. ಮಧುಸೂದನ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಏಕದಂತ ಕ್ರಿಕೆಟರ್ಸ್ ಪರವಾಗಿ. ಏಕದಂತ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಮಧುಸೂದನ್ SR ಭಾಗವನ್ನು ಕಂಡುಕೊಳ್ತಾ ಇದ್ರಿಂದ ಮಹೇಶ್ ಸ್ಟ್ರೈಕರ್ ಭಾಗದಲ್ಲಿ 18 ಎಸೆತ 38 ಓಟದ ಅವಶ್ಯಕತೆ. ಈ ರೀತಿಯ ಒಂದು ಒತ್ತಡದ ಪರಿಸ್ಥಿತಿಯನ್ನು ಬಹಳಷ್ಟು ಬಾರಿ ಸರಿಯಾಗಿ ನಿಭಾಯಿಸಿದಂತ ಮಹೇಶ್ ಕೊನೆಯ ಹಂತದವರೆಗೆ ತಂಡದಲ್ಲಿ ಹೋರಾಟವನ್ನು ಮಾಡಿ ಗೆಲುವಿನ ದಡ ಸಾಧಿಸ್ತಾರ ನೋಡಬೇಕಾಗಿದೆ. ಪವನ್ ರೆಡ್ಡಿ ಕೂಡ ಒಂದಷ್ಟು ಉತ್ತಮ ರೀತಿಯ ಆಟವನ್ನು ಈ ಪಂದ್ಯದಲ್ಲಿ ಆಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಮತ್ತೆ ಮಧು ಮೊದಲ ಎಸೆಕ್ಕಾಗಿ ಗೋಟಾಳ ಹಿಂಭಾಗದಲ್ಲಿ ತಂಡದ ಗೆಲುವಿಗಾಗಿ ಪ್ರತಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಜಂಕ್ಷಿವು ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಪ್ಲೇಯರ್ ಕೂಡ. ಬಹಳಷ್ಟು ಮಂದಿ ಹಾರ್ಡ್ ಬಾಲ್ ಆಟಗಾರರೆಲ್ಲರೂ ಕೂಡ ಇವತ್ತು ಏಕದಂತ ತಂಡದಲ್ಲಿ ಕಾಣ್ತಾ ಇದ್ದಾರೆ. ಮೊದಲ ಎಸೆತ ಬೀಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಲೈನ್ ಅಂಡ್ ಲೆಂತ್ ಎಸೆತ. ತನ್ಮೂಲಕ ಇವಾಗ ಡಾಟೆಡ್ ಡೆಲಿವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಪ್ರತಿಯೊಂದು ಎಸೆತ ಕೂಡ ಡಾಟ್ ಆಗಿ ಬೀಳ್ತಾ ಇದ್ದಾಗ JM ವಾರಿಯರ್ಸ್ ಆಟಗಾರರ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನು 17 ಎಸೆತ 38 ಓಟದ ಅವಶ್ಯಕತೆ. ಮತ್ತೆ ಮಧು ಟು ಮಹೇಶ್. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಡೀಪ್ ಕವರ್ ಸಿಮಲಕ್ಕೆ ಮೇಲ್ಭಾಗದಲ್ಲಿ ಮಹೇಶನ ಸಿಕ್ಸರ್ ಏಕದಂತ ತಂಡಕ್ಕೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಈ ಸಿಕ್ಸರ್ ಸಮೇತವಾಗಿ 47ಕ್ಕೆ ತಲುಪ್ತಾ ಇದೆ JM ವಾರಿಯರ್ಸ್. ಇನ್ನು 16 ಎಸೆತ 32 ಓಟದ ಅವಶ್ಯಕತೆ ಇದೆ. ಈ ರೀತಿಯ ಹೊಡೆತಗಳ ಒಂದು ಅವಶ್ಯಕತೆ ಇದೆ JM ವಾರಿಯರ್ಸ್ ತಂಡಕ್ಕೆ. ಕೈ ಜಾರಿ ಹೋಗುವಂತ ಪಂದ್ಯವನ್ನು ಉಳಿಸುವಂತ ಪ್ರಯತ್ನವನ್ನು ಪವನ್ ರೆಡ್ಡಿ ಮತ್ತು ಮಹೇಶ್ ಮಾಡ್ತಾ ಇದ್ದಾರೆ. ಲೀಗ್ ಹಂತದ ಮಹತ್ವಗಳ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯ ಹೋರಾಟವನ್ನು ಮಾಡಿಕೊಂಡು ಕ್ವಾಲಿಫೈ ಸುತ್ತಿನ ಟಿಕೆಟ್ ಅನ್ನು ಪಡ್ಕೊಂಡಂತ ಎರಡೂ ತಂಡಗಳು ಇಲ್ಲಿ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ಬಹಳಷ್ಟು ಅನುಭವಿ ಆಟಗಾರರನ್ನು ಹೊಂದಿಕೊಂಡಂತ ಎರಡೂ ತಂಡಗಳು ಇಲ್ಲಿ ಫೈನಲ್ ಪ್ರವೇಶಕ್ಕಾಗಿ ಒಂದಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ತಂಡದ ಮತ್ತೆ ಇವಾಗ 48 15 ಎಸೆತಗಳ ಮಧ್ಯೆ 31ರ ಅವಶ್ಯಕತೆ. ಈ ಅಂಕಣದ ಪರಿಸ್ಥಿತಿಯನ್ನು ಸರಿಯಾಗಿ ಅರಿತಿರ್ತಕ್ಕಂಥ ಆಟಗಾರ ಪವನ್ ರೆಡ್ಡಿ ಈ ಟೂರ್ನಮೆಂಟ್ನಲ್ಲಿರುವ ಆಯೋಜಕರಲ್ಲಿ ಪ್ರಮುಖ ಆಯೋಜಕ ಕೂಡ. ಇತ್ತ ನಡುವೆ ಪವನ್ ರೆಡ್ಡಿ ತನ್ಮೂಲಕ ಇವಾಗ ಲಿಫ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿ ಪಕ್ಷ ಕಾರ್ಡ್ಸ್ ಭಾಗದಲ್ಲಿ. ತನ್ಮೂಲಕ ಪವನ್ ರೆಡ್ಡಿ ವಿಕೆಟ್ ಪತನ. JM ವಾರಿಯರ್ಸ್ ಇವಾಗ ಒಂದು ಹಂತದಲ್ಲಿ ಬಹಳ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಆಟವನ್ನು ಕಂಡಂತಹ ಪಾರ್ಟ್ನರ್ಶಿಪ್ ಆಟಕ್ಕೆ ಮಧುಸೂದನ್ ಬ್ರೇಕ್ ಥ್ರೂ ನೀಡಿದ್ರು. ಆ ನಿಟ್ಟಿನಲ್ಲಿ ಪವನ್ ರೆಡ್ಡಿ ವಿಕೆಟ್ಸ್ ಅನ್ನು ಕೂಡ
ಕಳ್ಕೊಳ್ತಾ ಇದೆ ಜೆಎಂ ವಾರಿಯರ್ಸ್. ಪವನ್ ರೆಡ್ಡಿರವರ ತರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಆಟಗಾರ ಇವಾಗ ಮುನೇಂದ್ರ. ಬಹಳಷ್ಟು ಅನುಭವಗಳಿದ್ರು ಕೂಡ, ಬಿರುಸಿನ ಹೊಡೆತಗಳಿಗೆ ಹೆಸರುವಾಸಿ ಆಗಿದ್ರು ಕೂಡ ಈ ಟೂರ್ನಮೆಂಟ್ ಅಲ್ಲಿ ನಿರೀಕ್ಷೆ ಮಾಡಿದ ಪ್ರದರ್ಶನವನ್ನು ನೀಡದೇ ಇರತಕ್ಕಂಥ ಆಟಗಾರ ಮುನೇಂದ್ರ ಈ ಪಂದ್ಯದಲ್ಲಾದರೂ ತನ್ನ ಸ್ಥಿರ ರೀತಿಯ ಪ್ರದರ್ಶನವನ್ನು ನೀಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಬೆಂಗಳೂರು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಾರ್ಡ್ ಬಾಲ್ ಟೂರ್ನಮೆಂಟ್ ಕೂಡ ಇಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಕೆಎಂಎಸ್ ಗ್ರೂಪ್ ಮತ್ತು ಕೆವಿಆರ್ ಗ್ರೂಪ್ಸ್. ಪವನ್ ರೆಡ್ಡಿ ಮತ್ತು ಮುರಳಿ ಇವರೆಲ್ಲರ ಗೆಳೆಯರ ಬಳಗ ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಹದಿನಾಲ್ಕು ಎಸೆತಗಳ ಮುಂದೆ 31 ಓಟದ ಒಂದು ಅವಶ್ಯಕತೆ ಕೂಡ ಇದೆ. ಸ್ಲೋ ಓವರ್ ರಸತವನ್ನ ಕೆಣಕುವಂತ ಪ್ರಯತ್ನವನ್ನ ಮುನೇಂದ್ರ ಮಾಡಿದ್ರು. ಓ ಮೈ ಗುಡ್ನೆಸ್, ಅದ್ಭುತ ಪ್ರಯತ್ನ. ದಯವಿಟ್ಟು ಇದಕ್ಕೊಂದು ಚಪ್ಪಾಳೆ ಬರಲೇಬೇಕಾಗುತ್ತೆ. ಧ್ವನಿ ಕೇಳಿಸುವ ಪ್ರತಿಯೊಬ್ಬರು ಕೂಡ ಈ ಪ್ರಯತ್ನಕ್ಕೆ ಒಂದು ಗಟ್ಟಿ ಚಪ್ಪಾಳೆಯನ್ನು ಕೊಡಲೇಬೇಕಾಗುತ್ತೆ. ಒಬ್ಬ ಬೌಲಿಂಗ್ ಮಾಡಿಬಿಟ್ಟು ಆ ಕ್ಯಾಚ್ ಅನ್ನು ಹಿಡಿಬೇಕು ಅಂತಂದ್ರೆ ತುಂಬಾ ಕಷ್ಟ. ಆದ್ರೆ ಈ ಪ್ರಯತ್ನ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ. ಯಂಗ್ ಪ್ಲೇಯರ್ ಮಧುಸೂದನ್, ನಿಮಗೆ ಇದು ಬಿಗ್ ಸಲ್ಯೂಟ್. ನಿಮ್ಮ ಪ್ರಯತ್ನ ಕ್ಯಾಚ್ ಡ್ರಾಪ್ ಆಗಿದ್ರು ಕೂಡ ಅಭಿಮಾನಿಗಳ ಮನವನ್ನು ಗೆದ್ದಿದ್ದೀರಾ ನೀವು. ಖಂಡಿತವಾಗ್ಲೂ ಈ ರೀತಿಯ ಪ್ರಯತ್ನ ನಿರಂತರವಾಗಿ ಕ್ರಿಕೆಟ್ ರಂಗದಲ್ಲಿ ಪ್ರತಿಯೊಬ್ಬ ಕೆಲವು ಆಟಗಾರರು ಮಾಡ್ತಾರೆ. ಆದ್ರೆ ಇಲ್ಲಿ ಮಧುಸೂದನ್ ಪ್ರತಿಯೊಬ್ಬರ ಮನವನ್ನು ಕೂಡ ಗೆಲ್ತಾ ಇದ್ದಾರೆ. ಒಟ್ಟಾರೆ ಮುನೇಂದ್ರ ಪೊಲಗೆ ಇಲ್ಲಿ ಜೀವದಾನ ಲಭಿಸ್ತಾ ಇದೆ. ಕೊನೆಯ 13 ಎಸೆತ 30 ಅವಶ್ಯಕತೆ ಇದೆ. ಅಂಪೈರ್ಸ್ 2 ರನ್ ಲಿಯಾ 2 ರನ್ಸ್. ಎಸ್ ಸಾರಿ, 29 ಅವಶ್ಯಕತೆ ಇದೆ 13 ಮುಂದೆ. ಕೊನೆಯ ಎಸೆತ ಇಲ್ಲಿ ಡಾಟ್ ಬಾಲ್ ಆಗಿ ಸೇರ್ಪಡೆ ಕಂಡುಕೊಳ್ತಾ ಇದೆ. ಇನ್ನು 2 ಓವರ್ ನಲ್ಲಿ 29 ಓಟವನ್ನು ದಾಖಲಿಸಬೇಕಾಗಿದೆ ಟೀಮ್ ಜೆಎಂ ವಾರಿಯರ್ಸ್. ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಏಕದಂತ ಕ್ರಿಕೆಟರ್ಸ್. 4 ಅಗ್ರಸದ್ಯ ಬೌಲರ್ಸ್ಗಳು ಇಲ್ಲಿ ತಂಡವನ್ನ ಗೆಲುವಿನ ದಡ ಸೇರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಬೌಲರ್ಸ್ಗಳ ಜೊತೆಗೂಡಿಕೊಂಡು ಉಳಿದ ಆಟಗಾರರು ಬಹಳ ಉತ್ತಮ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರೆ ಏಕದಂತ ತಂಡ ಫೈನಲ್ ಟಿಕೆಟ್ ಅನ್ನ ನಿಸ್ಸಂಶಯವಾಗಿ ಪಡ್ಕೊಳ್ತಾರೆ ಕೂಡ. ಒಂದು ಹಂತದಲ್ಲಿ ನಾವು ಕಂಡಾಗ ಲೀಕಮ್ ನಾಕೌಟ್ ಮಾತ್ರ ಪಂದ್ಯದಲ್ಲಿ ಈ ಕ್ವಾಲಿಫೈರ್ 1 ಪಂದ್ಯವನ್ನು ಆಡುವಂತ ತಂಡಗಳೇ ಬಹುತೇಕವಾಗಿ 100ರಲ್ಲಿ 99% ಫೈನಲ್ ಟಿಕೆಟ್ ಅನ್ನು ಕೂಡ ಪಡ್ಕೊಳ್ತಾರೆ. ಒಂದು ಹಂತದಲ್ಲಿ ಕ್ವಾಲಿಫೈರ್ 1 ತಂಡ ಪಂದ್ಯವನ್ನು ಗೆದ್ದು ನೇರ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರೆ, ಅಲ್ಲಿ ಸೋತು ಕ್ವಾಲಿಫೈರ್ 2 ಅಲ್ಲಿ ಒಂದು ಬಿಗು ಹೋರಾಟವನ್ನು ಮಾಡಿ ಗೆಲ್ಲುವಂತ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುತ್ತೆ. ಆ ಫೈನಲ್ ನಲ್ಲೂ ಕೂಡ ನಾವು ಕಂಡ ಹಾಗೆ ಕ್ವಾಲಿಫೈರ್ 1 ಸೋತಂತ ತಂಡ ಫೈನಲ್ ಪಂದ್ಯದಲ್ಲಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿ ಆ ಟೂರ್ನಮೆಂಟ್ ನ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿದಂತ ನಿದರ್ಶನ ಜಾಸ್ತಿಯೇ ಇದೆ. ಪ್ರಸ್ತುತ KHPL ನಲ್ಲಿ ಏಕದಂತ ಆ ಸಾಧನೆಯನ್ನ ಮಾಡ್ತಾರ ನೋಡಬೇಕಾಗಿದೆ. ಈ ಕ್ರೀಡಾಂಗಣದ ಮತ್ತೋರ್ವ ಕಾಯಂ ಸದಸ್ಯ ಯಶು, ನೀಳಕಾಯದ ಉದ್ದನೆಯ ವ್ಯಕ್ತಿ. 12 ಎಸೆತ 29 ಅವಶ್ಯಕತೆ ಇದೆ. ಮಹೇಶ ಇರುವಷ್ಟು ಕಾಲ ಜೆಎಂ ವಾರಿಯರ್ಸ್ ಗೆಲುವಿನ ಕನಸು ಇನ್ನು ಕೂಡ ಹಾಗೆ ಇರುತ್ತೆ, ಜೀವಂತವಾಗೇ ಇರುತ್ತೆ. 12 ಎಸೆತಗಳ ಮುಂದೆ 29 ಓಟವನ್ನು ದಾಖಲಿಸಬೇಕಾಗಿದೆ. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಗುಂಜೂರು ಪರಿಸರದ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಇಲ್ಲಿ ಕುತೂಹಲಕಾರಿ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. 6 ಲಕ್ಷ ರೂಪಾಯಿಯ ಅತಿ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ.
ಪಂದ್ಯದ ಫಲಿತಾಂಶವನ್ನು ಬದಲಿಸಬಲ್ಲಂತ ಒಂದು ಓವರ್. ಯಶು ಮೊದಲ ಎಸೆತ ಬೀಸುವಂತ ಪ್ರಯತ್ನವನ್ನು ಮಹೇಶ್ ಮಾಡಿದ್ರು. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ತನ್ಮೂಲಕ ಕೇವಲ ಒಂದು ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 51. ಇನ್ನು 11 ಎಸೆತ 28 ಓಟದ ಅವಶ್ಯಕತೆ. 11ಕ್ಕೆ 28. ಅದ್ಯಾವ ತಂಡ ಪಂದ್ಯವನ್ನ ಗೆಲ್ತಾರೆ ನೋಡ್ಬೇಕಾಗಿದೆ ಇಲ್ಲಿ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ ಮನೆ ಮುಖ್ಯವಾಗಿ ತನ್ಮೂಲಕ ತೀರಾ ಫ್ಲಾಟ್ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಮುನೇಂದ್ರ ಮೊದಲ ಸಿಕ್ಸರ್ ದಾಖಲಿಸಿದ್ರು. ತನ್ಮೂಲಕ 57. ಇನ್ನು 10 ಎಸೆತ 22 ಓಟದ ಅವಶ್ಯಕತೆ ಇದೆ. 10ಕ್ಕೆ 22. ಇದೇ ರೀತಿಯ ಒತ್ತಡದ ಪರಿಸ್ಥಿತಿಯಲ್ಲಿ ತಾನಾಡುವಂತ ಪ್ರತಿ ತಂಡವನ್ನ ಕೂಡ ನಂಬಲ ಸಾಧ್ಯ ರೀತಿಯಲ್ಲಿ ಗೆಲುವಿನ ದಡ ಸೇರಿಸಿದ ಮುನೇಂದ್ರ ಇವತ್ತು ಮತ್ತೆ ಸ್ಥಿರ ರೀತಿಯ ಪ್ರದರ್ಶನವನ್ನು ಕೊಡುವಂತ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ. ತಾನಾಡಿದಂತ ಪ್ರತಿ ಪಂದ್ಯದಲ್ಲೂ ಕೂಡ ಆ ಪ್ರದರ್ಶನ ನೀಡದೇ ಇರತಕ್ಕಂತ ಮುನಿ ಈ ಪಂದ್ಯದಲ್ಲಿ ಆ ರೀತಿಯ ಪ್ರದರ್ಶನವನ್ನು ನೀಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಕೂಡ. ಇನ್ನು 10 ಎಸೆತ 22 ಓಟದ ಅವಶ್ಯಕತೆ. ಎರಡನೇ ಎಸೆತ ತನ್ಮೂಲಕ ಇವಾಗ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿದೆ. ತನ್ಮೂಲಕ ಸುಲಭ ಕ್ಯಾಚ್ ಕೈ ಚಳಿದ್ರು ರಾಜ ಸಾಲಿಗ್ರಾಮ. ಆ ನಿಟ್ಟಿನಲ್ಲಿ ಮುನ್ನಿಗೆ ಮತ್ತೊಂದು ಜೀವದಾನ. 2 ಓಟದ ಸೇರ್ಪಡೆ. ತಂಡದ ಮೊತ್ತ 59. 9 ಎಸೆಗಳ ಮುಂದೆ 20ರ ಅವಶ್ಯಕತೆ ಇದೆ. ಸುಲಭವಾಗಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಮಿಡ್ ಆಫ್ ವಿಭಾಗದಲ್ಲಿ ರಾಜ ಸಾಲಿಗ್ರಾಮ ಈ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕ್ಯಾಚಸ್ ವಿನ್ ದ ಮ್ಯಾಚಸ್ ಅನ್ನುವಂತ ಮಾತಿದೆ. ಅದ್ಯಾವ ರೀತಿಯಾಗಿ ಇಲ್ಲಿ ಈ ಅವಕಾಶವನ್ನ ಮುನೇಂದ್ರ ಯುಟಿಲೈಸ್ ಮಾಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಅಂತಿಮ 9ಕ್ಕೆ 20. 9 ಬಾಲ್ 20 ರನ್ಸ್. ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ವೈಡಿಶ್ ಲಾಂಗ್ ಆಫ್ ವಿಭಾಗದಲ್ಲಿ ವಿನೀಶ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಮತ್ತೆ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮಹೇಶ್ ಮತ್ತು ಮುನೇಂದ್ರ. 2 ಓಟದ ಸೇರ್ಪಡೆ. ತಂಡದ ಮೊತ್ತ 61. ಇನ್ನು 8 ಎಸೆತ ಗೆಲುವಿಗಾಗಿ 18ರ ಅವಶ್ಯಕತೆ. 3 ಸಿಕ್ಸರ್ಗಳ ಲೆಕ್ಕಾಚಾರ ಜಯಂ ವಾರಿಯರ್ಸ್ ತಂಡವನ್ನ ಫೈನಲ್ ಪ್ರವೇಶಿಸಲಿಕ್ಕೆ ಸಹಕಾರವಾಗುತ್ತೆ ಕೂಡ. ಈ ಚದುರಿದ ಕ್ಷೇತ್ರ ರಕ್ಷಣೆಯನ್ನು ಭೇದಿಸಿ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮುನೇಂದ್ರ ಬಹಳ ಉತ್ತಮ ರೀತಿಯ ಒಂದು ಬ್ಲಾಕ್ ಹೋಲ್ ಎಸೆತ. ಡಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮುನೇಂದ್ರ ಒಂದು ಓಟವನ್ನು ದಾಖಲಿಸಿರು. 2 ಓಟದ ಪ್ರಯತ್ನ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮತ್ತೆ ಒಳಿ ಓಟ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 63. 7 ಎಸೆತಗಳ ಮುಂದೆ 16 ಓಟದ ಅವಶ್ಯಕತೆ ಇದೆ. 7ಕ್ಕೆ 16. ರೋಚಕ ಪಂದ್ಯ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಕೆಲವು ಅಭಿಮಾನಿಗಳು ಏಕದಂತ ತಂಡದ ಗೆಲುವಿಗಾಗಿ ಪ್ರಾರ್ಥನೆಯಲ್ಲಿ ಮುಳುಗಿದ್ರೆ, ಇನ್ನು ಕೆಲವು ಅಭಿಮಾನಿಗಳು ಜಯಂ ವಾರಿಯರ್ಸಿನ ಗೆಲುವಿಗಾಗಿ ತಮ್ಮ ತಮ್ಮ ವೃತ್ತಿ ಮನದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಅಂತಿಮ ಎಸೆತ ವೈಡರ್ ಯಾಕೆಳಾಗಿ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಆ ನಿಟ್ಟಿನಲ್ಲಿ ಅಂತಿಮ ಎಸೆತ ಡಾಟ್ ಆಗಿದ್ದ ಒಂದಷ್ಟು ಪ್ಲಸ್ ಕೂಡ ಏಕದಂತ ತಂಡಕ್ಕೆ. ಇನ್ನು 6 ಎಸೆತ 16ರ ಅವಶ್ಯಕತೆ. 6ಕ್ಕೆ 16. 2 ಸಿಕ್ಸರ್ 1 ಬೌಂಡರಿ ಅವಶ್ಯಕತೆ ಇದೆ. ಓವರ್ನಿಂದ ಓವರ್ಗೆ ಸಮಯದಿಂದ ಸಮಯಕ್ಕೆ ಈ ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾನೆ ಇದೆ. 6 ಎಸೆತ 16 ಓಟದ ಅವಶ್ಯಕತೆ. ಸಮಾಲೋಚನೆಯಲ್ಲಿ ತೊಡಗಿರ್ತಕ್ಕಂಥ ಏಕದಂತ ತಂಡ ಅಂತಿಮ ಓವರ್ನಲ್ಲಿ ಯಾವ
ಬೌಲರ್ ಕೈಗೆ ಚೆಂಡನ್ನು ಇಕ್ತಾರ ನೋಡಬೇಕಾಗಿದೆ. ಅನುಭವಿ ಆಟಗಾರರು ಹೊಂದಿಕೊಂಡಿದ್ರು ಕೂಡ ಇವಾಗ ಅಂತಿಮ ಓವರ್ನಲ್ಲಿ ಆ ಡೆತ್ ಸ್ಪೆಷಲಿಸ್ಟ್ ಬೌಲರ್ ಆಗಿ ಹೊರಹೊಮ್ಮುವಂತ ಎಸೆತಗಾರ ಅದು ಯಾರು ಎನ್ನುವುದಾಗಿ ನೋಡಬೇಕಾಗಿದೆ. 6 ಎಸೆತ 16 ಓಟದ ಅವಶ್ಯಕತೆ ಇದೆ. ವ್ಯವಸ್ಥಿತ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಇದೇ ಕ್ರೀಡಾಂಗಣದಲ್ಲಿ ಇದೇ ಸಮಯಕ್ಕೆ ಹಗಲು ರಾತ್ರಿಯ 2 ರಿಂದ 3 ಲಕ್ಷ ರೂಪಾಯಿಯ ಕೆವಿಆರ್ ಕಪ್ ಸಾಗಿತ್ತು. ಆವಾಗ ಸಹಕಾರವನ್ನು ನೀಡಿದಂಥ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೂ ಕೂಡ ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮನೋಹರ್ ರೆಡ್ಡಿರವರ ಹಿರಿತನದಲ್ಲಿ, ಸುರೇಶ್ ರೆಡ್ಡಿರವರ ಒಂದು ಮುಂದಾಳತ್ವದಲ್ಲಿ, ಇನ್ನು ಚರಣ್ ರಾಜ್, ಅನ್ನಪ್ಪ ಅಣ್ಣ, ಶಶಿ ಅಂಡ್ ಬಾಲಕೃಷ್ಣ, ರಾಜಪ್ಪ, ಮುರಳಿ, ಮುನಿಸ್ವಾಮಿ, ಕೇಶವ್ ರೆಡ್ಡಿ, ಎಸ್.ಎಂ. ಕೃಷ್ಣ, ವಿನಯ್, ಸುರೇಶ್ ಚಿಟ್ ಇವರೆಲ್ಲರ ಸಂಪೂರ್ಣ ಸಹಕಾರ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಅಂತಿಮ ಓವರ್ನಲ್ಲಿ ಏಕದಂತ ತಂಡದ ಡೆತ್ ಸ್ಪೆಷಲಿಸ್ಟ್ ಬೌಲರ್ ವಿಜಯ್ ಕುಮಾರ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ ಜೆಎಂ ವಾರಿಯರ್ಸಿನ ಆಪತ್ಕಾಲದ ಬಾಂಧವ ನ್ಯಾಶ್ ಮಹೇಶ್ ಸ್ಟ್ರೈಕರ್ ಭಾಗದಲ್ಲಿ 6 ಎಸೆತ 16 ಓಟದ ಅವಶ್ಯಕತೆ ಇದೆ. 6ಕ್ಕೆ 16. ಮೊದಲ ಎಸೆತ ಗುಡ್ ಲೈನ್ ಡೆಲಿವರಿ, ಹೋಟೆಲ್ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಮತ್ತೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ನಿರಂತರವಾಗಿ ಏಕದಂತ ಡಗೌಟ್ನಿಂದ ಅಭಿಮಾನಿಗಳು ಚಪ್ಪಾಳೆ ಮತ್ತು ವಿಸಿಲ್ ಮುಖಾಂತರವಾಗಿ ಆಟಗಾರರಿಗೆ ಹುರಿದುಂಬಿಸ್ತಾ ಇದ್ದಾರೆ, ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇನ್ನು 5 ಎಸೆತ 16 ಅವಶ್ಯಕತೆ. ಎರಡೂ ತಂಡಗಳಿಗೆ ಕೂಡ ಸಮಾನ ಅವಕಾಶಗಳಿದೆ. 50-50 ಚಾನ್ಸಸ್ ಇದೆ. ಅದ್ಯಾವ ತಂಡ ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ ಕೂಡ. ಎರಡನೇ ಎಸೆತ ಬೀಸುವಂತಹ ಪ್ರಯತ್ನವನ್ನ ಕಂಡುಕೊಂಡ್ರು. ತನ್ಮೂಲಕ ಈಗ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ, ತನ್ಮೂಲಕ ಪೂರೈಕೆಯೂ ಕೂಡ. ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 65ಕ್ಕೆ ತಲುಪ್ತಾ ಇದೆ. 4 ಎಸೆತಗಳ ಮುಂದೆ 14 ಓಟದ ಅವಶ್ಯಕತೆ ಇದೆ. 4 ಎಸೆತ 14ರ ಅವಶ್ಯಕತೆ. ಒಂದು ಬೌಂಡರಿ ಸಿಕ್ಸರ್ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಜೆಎಂ ವಾರಿಯರ್ಸ್, ಮತ್ತೊಂದೆಡೆ ಡಾಟ್ ಬಾಲ್ಗಳ ಲೆಕ್ಕಾಚಾರದಲ್ಲಿದೆ ಏಕದಂತ ತಂಡ. ಒಂದೆಡೆ ವಿಜಯ್ ಕುಮಾರ್, ಮತ್ತೊಂದೆಡೆ ಮಹೇಶ್. ಮೂರನೇ ಎಸೆತ ಮತ್ತೆ ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಇವಾಗ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆಯೂ ಕೂಡ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 67ಕ್ಕೆ ತಲುಪ್ತಾ ಇದೆ. ಇನ್ನು 3 ಎಸೆತ 2 ಸಿಕ್ಸರ್ ಲೆಕ್ಕಾಚಾರವನ್ನು ಜೆಎಂ ವಾರಿಯರ್ಸ್ ಕಂಡುಕೊಂಡ್ರೆ ಇಲ್ಲಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಬಹುದಾಗಿದೆ. ಆ ಲೆಕ್ಕಾಚಾರ ಫಲಿತಾಂಶ ಬಡ ಮೇಲಾದ್ರೆ ಏಕದಂತ ತಂಡ ಮತ್ತೊಂದು ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಆಲ್ರೆಡಿ ಕ್ವಾಲಿಫೈರ್ 1 ಪಂದ್ಯದಲ್ಲಿ ತಮ್ಮನ್ನು ಸೋಲಿಸಿದ ತಂಡವನ್ನ ಸೋಲಿಸುವಂತ ದಿಟ್ಟ ಲೆಕ್ಕಾಚಾರದೊಂದಿಗೆ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳೇಬೇಕು ಅನ್ನುವಂತ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಏಕದಂತ ತಂಡ. 3 ಎಸೆತಗಳ ಮುಂದೆ 12 ಓಟವನ್ನ ದಾಖಲಿಸಬೇಕಾಗಿದೆ. ಇತ್ತ ನಡುವೆ ಮತ್ತೆ ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ ಮಹೇಶ್. 1 ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ ಸಾಗ್ತಾ ಇದೆ. ತನ್ಮೂಲಕ ಈಗ ಪೂರೈಕೆ ಕೂಡ. 3ನೇ ಓಟದ ಪ್ರಯತ್ನ, ತನ್ಮೂಲಕ ಅಂತಿಮ ಹಂತದಲ್ಲಿ 3 ಓಟದ ಸೇರ್ಪಡೆ ಕೂಡ. ತನ್ಮೂಲಕ ಇವಾಗ 70ಕ್ಕೆ ತಲುಪ್ತಾ ಇದೆ. 2 ಎಸೆತ 9ರ ಅವಶ್ಯಕತೆ. ಮಧುವಣ ಗಿತ್ತಿ ಹಾಗೆ ಶೃಂಗಾರಗೊಂಡಿರ್ತಕ್ಕಂಥ ನಮ್ಮೂರ ಕ್ರೀಡಾಂಗಣ ಅಂಕಣ ಒಳಭಾಗದಲ್ಲಿ ರಾಜ್ಯದ ಪ್ರತಿಷ್ಠಿತ 2 ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ರಣರೋಚಕ ಪಂದ್ಯ ಒಂದು ರೀತಿಯಾಗಿ ಗುಂಜೂರು ಪರಿಸರದ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಗ್ತಾ ಇದೆ. ಹಗಲು ರಾತ್ರಿಯ ದಾಂಡುಚುಳಿನ ಪರಿಮಿತಿ ಓವರ್ಗಳ ಕ್ರಿಕೆಟ್ ಪಂದ್ಯಕೂಟ ಫೈನಲ್ ಪಂದ್ಯಕ್ಕಾಗಿ, ಫೈನಲ್ ಪ್ರವೇಶಕ್ಕಾಗಿ ಸ್ಪರ್ಧಾಂಕಣದಲ್ಲಿ 2 ಘಟಾನುಘಟಿ ತಂಡಗಳು ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಇನ್ನು 2 ಎಸೆತ 9ರ ಅವಶ್ಯಕತೆ. ಇದು ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಅದ್ಯಾವ ತಂಡ ಇಲ್ಲಿ ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ. ಜೆಎಂ ವಾರಿಯರ್ಸ್ ಒಂದೆಡೆ ಆದರೆ ಮತ್ತೊಂದೆಡೆ ಏಕದಂತ ಕ್ರಿಕೆಟರ್ಸ್.
2 ಅವಶ್ಯಕತೆ. ವಿಜಯ್ ಕುಮಾರ್ ಅಂತಿಮ ಹಂತದಲ್ಲಿ ಏಕದಂತ ತಂಡದ ಗೆಲುವಿನಲ್ಲಿ ನನ್ನದು ಕೂಡ ಒಂದು ಪಾಲಿದೆ ಅನ್ನೋದಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ನಡುವೆ ಗುಡ್ ಲೈನ್ ಡೆಲಿವರಿ ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮುನಂದ್ರ ಓಟವನ್ನು ದಾಖಲಿಸಲಿಲ್ಲ. ತನ್ಮೂಲಕ ಡಾಟ್ ಬಾಲ್. ಏಕದಂತ ತಂಡದ ಆಟಗಾರರು ಅಭಿಮಾನಿಗಳ ಹರ್ಷೋದ್ಗಾರ ಇಲ್ಲಿ ಮುಗಿಲು ಮುಡ್ತಾ ಇದೆ. ಪ್ರತಿ ಓವರ್ನಿಂದ ಪ್ರತಿ ಎಸೆತದಿಂದಲೂ ಕೂಡ ತನ್ನ ಆಟಗಾರರಿಗೆ ಹುರಿದುಂಬಿಸುವಂತ ಕಾಯಕವನ್ನು ಏಕದಂತ ಡಗೌಟ್ ನಲ್ಲಿ ನಡೀತಾನೇ ಇದೆ. ಇವಾಗ ಅಂತಿಮ ಹಂತದಲ್ಲಿ ವಿಜಯ್ ಕುಮಾರ್ ಅವರಿಗೆ ಕೂಡ ಒಂದಷ್ಟು ಪ್ರೋತ್ಸಾಹವನ್ನು ಏಕದಂತ ಸಹ ಆಟಗಾರರು ಕೂಡ ನೀಡ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ವಿಜಯ್ 1-9. ಅಂತಿಮ ಎಸೆತ ತನ್ಮೂಲಕ ಸಿಕ್ಸರ್. ಬಾರಿ ಸಿಕ್ಸರ್ ಕಂಡುಕೊಂಡ್ರು ಕೂಡ ಇಲ್ಲಿ ಅಂತಿಮ ಹಂತದಲ್ಲಿ 2 ಓಟಗಳ ಮುಖ್ಯವಾಗಿ ಈ ಪಂದ್ಯವನ್ನ ಏಕದಂತ ಕ್ರಿಕೆಟರ್ಸ್ ಗೆಲುವನ್ನು ಕಂಡುಕೊಳ್ತಾ ಇದ್ದಾರೆ. ಈ ವರೆಗೆ ಅತ್ಯುತ್ತಮ ರೀತಿಯ ಹೋರಾಟವನ್ನು ಮಾಡಿಕೊಂಡು ಕೊನೆಯ ಹಂತದಲ್ಲಿ ಈ ಪಂದ್ಯದಲ್ಲಿ ಸೋಲನ್ನು ಒಪ್ಪಿಕೊಳ್ತಾ ಇದ್ದಾರೆ ಜಯಂ ವಾರಿಯರ್ಸ್. ಏಕದಂತ ತಂಡ ಇಲ್ಲಿ ನಂಬಲಾಸಾದ ರೀತಿಯ ಒಂದು ಹೋರಾಟವನ್ನು ಮಾಡಿ ಈ ಪಂದ್ಯವನ್ನು ಗೆಲ್ತಾ ಇದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ಡ್ರೀಮ್ ಡಿಫೆಂಡರ್ಸ್ ಮತ್ತು ಏಕದಂತ ಮತ್ತೆ ಮುಖಾಮುಖಿ ಆಗುತ್ತೆ. ಮೊದಲೇ ತಿಳಿಸಿದ ಹಾಗೆ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಆಡುವಂತ 2 ತಂಡಗಳು ನಾವು ಕಂಡಾಗ ಹೆಚ್ಚು ಬಾರಿ ಫೈನಲ್ ಪ್ರವೇಶವನ್ನು ಕಂಡುಕೊಳ್ತಾರೆ. ಅಲ್ಲಿ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಸೋಲನ್ನು ಕಾಣುವಂತ ತಂಡ ಫೈನಲ್ ಪ್ರವೇಶವನ್ನು ಮಾಡಿ ಈ ಟೂರ್ನಿಮೆಂಟಿನ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿರ್ತಕ್ಕಂಥ ನಿದರ್ಶನ ಬಹಳಷ್ಟು ಇದೆ. ಆದರೆ ಇವತ್ತು ಏಕದಂತ ತಂಡ ಇಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾರ, ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡಿತಾರೆ ನೋಡಬೇಕಾಗಿದೆ. ಡ್ರೀಮ್ ಡಿಫೆಂಡರ್ಸ್ ವರ್ಸಸ್ ಏಕದಂತ ಈ ಟೂರ್ನಿಮೆಂಟಿನ ಒಂದು ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಸದ್ಯ ಪಂದ್ಯ ಮುಕ್ತಾಯವನ್ನು ಕಂಡುಕೊಂಡಿದೆ. ನಿರ್ಣಾಯಕ ಪಂದ್ಯದಲ್ಲಿ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯಾಗಿ ಆ ತಂಡದ ಪ್ರಮುಖ ಆಟಗಾರ 18 ಎಸೆತಗಳ ಮುಂದೆ 46 ಓಟವನ್ನು ದಾಖಲಿಸಿದಂತಹ ಜಂಗ್ ಶಿವು ಆ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇಲ್ಲಿ ಸದ್ಯ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ವೀಕ್ಷಣೆ ಬದಲಿಸ್ತಾ ಇದ್ದಾವೆ. ಮುಂದಿನ ಒಂದು ಟಾಸ್ ಕಾರ್ಯಕ್ರಮ ಮತ್ತು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕಾರ್ಯಕ್ರಮಕ್ಕಾಗಿ ನಮ್ಮ ಫಾರೂಕ್ ಪಾಷಾ ಹಾರೋಹಳ್ಳಿ ಕನಕಪುರ ನಮ್ಮನ್ನು ಕೂಡಿಕೊಳ್ತಾರೆ. ಫೈನಲ್ ಪಂದ್ಯದ ಮೊದಲ ಹಂತದ ವೀಕ್ಷಣೆಗಾಗಿ ನಮ್ಮ ರಾಕೇಶ್ ಸಿರಸಿ ಕೂಡ ನಮ್ಮನ್ನು ಕೂಡಿಕೊಳ್ಳಲಿಕ್ಕಿದ್ದಾರೆ.